राजाधिराज सद्गुरुनाथ महाराज की जय। श्री गुरुदेव। गुरु ब्रह्मा गुरु विष्णु गुरुदेवो महेश्वरा गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡಲೀಕವರ ಪಾರ್ವತಿ ಪತೇಶ್ವರ राजाधिराज सद्गुरुनाथ महाराज की जय। श्री गुरुदेव। श्री राम जय 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 राम। श्री राम जय जय राम। श्री राम जय जय राम। श्री राम जय जय राम। राजाधिराज सद्गुरुनाथ महाराज की जय। श्री गुरुदेव। श्रीराम। ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಜ್ಞಾನದ ಈಶ್ವರರೇ ಆಗಿರುವಂತಹ ಮಾವುಲಿ ಜ್ಞಾನೇಶ್ವರರ ಪಾದಾರವಿಂದಗಳಿಗೆ, ಸದ್ಗುರು ಸಮರ್ಥ ರಾಮದಾಸ್ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಿಗೆ, ಅವರಿವರೆನ್ನದೇ ಆಗಿ ಹೋದಂತಹ ಸಂಪ್ರದಾಯದ ಮೂಲ ಪುರುಷರನ್ನು ಹಿಡಿದುಕೊಂಡು ಇಲ್ಲಿಯವರೆಗೆ ಆಗಿ ಹೋಗಿರುವಂತಹ ಎಲ್ಲ ಸದ್ಗುರುವರ್ಯರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಆ ರುಕ್ಮಿಣಿ ಸಹಿತ ಪಾಂಡುರಂಗನ ದಿವ್ಯ ಚರಣಗಳಿಗೆ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತ ಮಹಾಪರ್ವದಿನ, ಏಕಾದಶಿಯ ಪರ್ವದಿನ. ಏಕಾದಶಿ ಇದಕ್ಕೆ ಪರ್ವದಿನ ಅಂತಾರೆ. ಅಂದ್ರೆ ಭಗವಂತನ ಪ್ರಾಪ್ತಿಗಾಗಿ ವಿಶೇಷವಾದಂತಹ ಕೆಲವೊಂದು ತಿಥಿಗಳಿವ, ಕೆಲವೊಂದು ದಿವಸಗಳವ, ಅವಕ್ಕೆ ಪರ್ವ ದಿವಸ, ಪರ್ವ ತಿಥಿಗಳು ಅಂತಾರೆ. ಹಂಗೆ ಅತ್ಯಂತ ಶ್ರೇಷ್ಠವಾದಂತಹ ದಿವಸ ಕಾರ್ತೀಕ ಏಕಾದಶಿ. ಪಾಂಡುರಂಗನ ವೈಭವ ಆದ್ರೆ ಸ್ವತಃ ಪಾಂಡುರಂಗ ಅಂತಾನೆ, ಜ್ಞಾನೇಶ ಕಾರ್ತೀಕ ಏಕಾದಶಿಯೊಳಗೆ ನನ್ನ ವೈಭವ ಆಗಲಿ, ಮುಂದೆ ಕಾರ್ತೀಕ ವದ್ಯ ಏಕಾದಶಿಯೊಳಗೆ ಏನದಲ್ಲ ಅಲ್ಲಿ ನಿನ್ನ ವೈಭವ ಆಗಲಿ ಅಂಥೇಳಿ ಈ ಏಕಾದಶಿಗೆ ಒಂದು ವಿಶೇಷವಾದಂತಹ ಸ್ಥಾನ ಸ್ವತಃ ಪಾಂಡುರಂಗನೇ ಕೊಡ್ತಾನೆ. ಯಾಕಂದರೆ ಇವತ್ತಿನಿಂದ 3 ದಿವಸ ಆಳಂದಿ ಒಳಗೆ ಸಂಜೀವಿನಿ ಸಮಾಧಿ ಎದುರಿಗೆ ಸ್ವತಃ ನಾಮದೇವ ಮಹಾರಾಜರು ಭಾಳಷ್ಟು ಏನಪ್ಪ ಅಂದ್ರೆ ದುಃಖಭರಿತರಾಗಿ ಕೀರ್ತನೆಯನ್ನು ಮಾಡ್ತಿರ್ತಾರೆ. ಭಕ್ತ ಜನರೆಲ್ಲ ಭಾಳಷ್ಟು ಏನಪ್ಪ ಅಂದ್ರೆ ಪಾಂಡುರಂಗನ ಒಂದು ಭಕ್ತಿ ಮಾಡ್ತಾರೆ. ಖರೆ ಎಲ್ಲರ ಅಂತರಂಗದಾಗಿ ಏನಿರ್ತದೆ ಅಂದ್ರೆ ಜ್ಞಾನೇಶ್ವರ ಮಾವುಲಿಯವರು ಇನ್ನು ಸಂಜೀವನಿ ಸಮಾಧಿ ತಗೋರಿದ್ದಾರೆ. ಯಾಕಂದ್ರೆ ನಿರ್ಣಯ ಮೆಟ್ಟಿರ್ತಾರೆ. ನಾಮದೇವ ಮಹಾರಾಜರಿಗೆ ಜ್ಞಾನೇಶ್ವರ ಮಾವುಲಿಯವರು ಸಂಜೀವಿನಿ ಸಮಾಧಿ ನಿರ್ಮಾಣ ಮಾಡಲಿಕ್ಕೆ ಆಜ್ಞಾನೂ ಮಾಡಿರ್ತಾರೆ. ಆ ಪ್ರಕಾರ ಸಮಾಧಿನೂ ಆಗಿರ್ತದೆ. ನಿವೃತ್ತಿನಾಥರು, ಸೋಪಾನ ಕಾಕ ಮತ್ತು ಮುಕ್ತಾಬಾಯಿಯ
ಈ ಮೂರು ಮಂದಿ ಅಂತಕ್ಕಂಡು ಇಷ್ಟೊಂದು ಇದು ಆಗಿಬಿಟ್ಟಿರ್ತಲ್ಲ. ನಿವೃತ್ತಿನಾಥರಂತರೂ ಭಾಳ ತ್ರಾಸ ಮಾಡ್ಕೋತಾರೆ. ಈ ಒಂದು ಸಂಜೀವಿನಿ ಸಮಾಧಿಯನ್ನು ತಗೋವಂಥ ಒಂದು ಒಂದು ಪ್ರಸಂಗವನ್ನು ನಾವು ನಾಳೆ ದಿವಸ ಅಥವಾ ನಾಡದ ದಿವಸ ಅಂದ್ರೆ ನಾಡದ ದಿವಸ ಇಲ್ಲೇನು ಹೂವಿನ ಕಾರ್ಯಕ್ರಮ ಇರ್ತಲ್ಲ ಅವತ್ತಿನ ದಿವಸ ಸಂಜೀವಿನಿ ಸಮಾಧಿ ತೊಗೊಂಡಾರ. ಆವಾಗ ನಾವು ಅದ್ರ ಬಗ್ಗೆ ಇನ್ನಷ್ಟು ಏನಪ್ಪ ಅಂದ್ರೆ ನಾವು ಆ ಪ್ರಸಂಗವನ್ನು ವಿಸ್ತಾರವಾಗಿ ಇದು ಮಾಡೋಣಂತ. ಸದ್ಯಕ್ಕಂತರೂ ವಿಠ್ಠಲ ಪಂತರು ಪ್ರಪಂಚದೊಳಗೆ ಆಸಕ್ತಿ ಇರಲಾರ್ದ ಪ್ರಪಂಚ ಮಾಡಲಿಕ್ಕೆ ಹತ್ತಿರ್ತಾರೆ. ಮೇಲೆ 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 ರುಕ್ಮಿಣಿ ತಾಯಿಯವರಿಗೆ ಅಂತಿರ್ತಾರೆ, ನಾ ಸನ್ಯಾಸ ಸ್ವೀಕಾರ ಮಾಡ್ತೀನಿ, ನನಗಿದ್ರಾಗ ಮೊದಲು ರುಚಿನೇ ಇದ್ದಿದ್ದಿಲ್ಲ, ಸುಮ್ಮನೆ ನನ್ನ ಜಬರ್ದಸ್ತಿಲಿ ಲಗ್ನ ಮಾಡಿದ್ರಿ, ನನಗಿಲ್ಲಿ ಇರ್ಲಿಕ್ಕೆ ಒಲ್ಲೆ ಆಗ್ಯದ, ನಾ ಕಾಶಿಗೆ ಹೋಗ್ತೀನಿ, ಸನ್ಯಾಸ ತಗೋತೀನಿ, ಹಿಂಗೆ ಮೇಲೆ 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 ಅಂತಿರ್ತಾರವ್ರು. ಆವಾಗ ಯಾರು ಒಪ್ಪಿಗೆ ಕೊಡ್ತಾರೆ? ಇನ್ನು ಮಕ್ಕಳು ಸಹಿತ ಆಗಿರೋದಿಲ್ಲ. ಸನ್ಯಾಸತ್ತು ಸ್ವೀಕಾರ ಮಾಡಬೇಕಾದ್ರೆ ಅದಕ್ಕೊಂದು ಪದ್ಧತಿ ಅದ. ಪುತ್ರ ಸಂತಾನ ಆದ ಮೇಲೆ ಸನ್ಯಾಸತ್ತು ಸ್ವೀಕಾರ ಮಾಡಬೇಕಂತದ. ಮತ್ತು ಅದು ಆಗಿರೋದಿಲ್ಲ. ರುಕ್ಮಿಣಿ ತಾಯಿಯವರು ಅಂತಾರೆ, ಇದೇನು ರೀ ಇದು, ಇನ್ನೂ ತನಕ ನಮಗೆ ಪುತ್ರ ಸಂತಾನೇ ಇಲ್ಲ, ನೀವು ಸನ್ಯಾಸ ತಗೋತೀನಿ ಅಂತ ಅಂತಿರ್ತಾರೆ. ಆದರೂ ಸಹಿತ ಮೇಲೆ ಮೇಲೆ ಒಂದು ಸಣ್ಣ ಪ್ರಸಂಗ ಬಂದರೂ ಸಹಿತ ಅದಕ್ಕೆ ನಾ ಅಂತಿದ್ದು ನೋಡು, ನಾ ಹೋಗ್ತೀನಿ ಕಾಶಿಗೆ, ನಾ ಸನ್ಯಾಸ ಹಿಂಗೆ ಅಂದಾಗ ಒಮ್ಮೆ ಎಷ್ಟಂತಾರೆ ಅದನ್ನ ಕೇಳ್ತಾರಂತ ರುಕ್ಮಿಣಿ ತಾಯಿ ಅಂತ. ಆತ್ರಪ್ಪ ಮಾರಾಯರ, ನಿಮಗೆ ಹೆಂಗೆ ಮನಸ್ಸಿಗೆ ಬಂದಾಗ ಮಾಡಿರಿ, ಹೋಗ್ತಿದ್ರೆ ಹೋಗ್ರಿ ಅಂತಂದಿರ್ತಾರೆ. ಇಷ್ಟಂದ ಕೂಡಲೇ ಅವ್ರಿಗೆ ಒಂದು ರೀತಿ ಪರವಾನಗಿ ಸಿಕ್ತಲ್ಲ ಇಕ್ಕಿದು ಅಂಥೇಳಿ ಮುಂದೆ ಕಾಶಿಗೆ ಹೋಗ್ತಾರೆ. ಅಲ್ಲಿ ರಾಮಾನಂದ ಗುರುಗಳು ದೊಡ್ಡ ಗುರುಗಳು ಆಗಿನ ಟೈಮ್ದಾಗ ಕಾಶಿ ಒಳಗೆ ಅತ್ಯಂತ ಶ್ರೇಷ್ಠ ಸ್ಥಾನದಾಗಿರುವಂಥ ಗುರುಗಳು ಯಾರಂದ್ರೆ ರಾಮಾನಂದ ಗುರುಗಳು. ಅವ್ರು ಕಬೀರದಾಸರ ಗುರುಗಳು ಹೌದು. ಕಬೀರದಾಸರು ಅವರಿಂದನೇ ಉಪದೇಶ ತೊಗೊಂಡಿರ್ತಾರೆ. ವಿಠ್ಠಲ ಪಂತರು ಅಲ್ಲಿ ಹೋಗಿ ಅವ್ರ ದರ್ಶನ ತಗೋತಾರೆ. ಯಾರನ್ನೇ ಅಂತಾರೆ, ನಾನು ವಿಠ್ಠಲ ಪಂತ್ರಿ, ಎಲ್ಲಿಂದ ಬಂದು ಹಿಂಗಾಳಿಂದ ಬಂದು, ನಿನಗೆ ಲಗ್ನ ಅದು ಆಗ್ಯದ, ನನಗೆ ಯಾರೂ ಇಲ್ಲರಿ ಅಂತ ಹೇಳ್ಬಿಡ್ತಾರೆ. ನಾನು ಸನ್ಯಾಸ ಕೊಡ್ರಿ ಅಂದ ಕೂಡಲೇ ಯಾರೂ ಇಲ್ಲ ಅಂದ ಕೂಡಲೇ ಸಹಜ ಕೊಟ್ಟುಬಿಡ್ತಾರೆ. ಅವರು ಕೊಟ್ಟ ಮೇಲೆ ಪರಿಸ್ಥಿತಿ ಭಾಳ ಬಿಕ್ಕಟ್ಟಾಗ್ತದೆ. ಅದನ್ನೆಲ್ಲ ಮುಂದೆ ಹೇಳೋದೇ ಚಲೋ ಅನ್ನಿಸ್ತದೆ. ಯಾಕಂದರೆ ಅದನ್ನು ಇನ್ನು ನಾಳಿನ ದಿವಸ ಮತ್ತು ನಾಳೆ ವೀಣಾ ಪೂಜಾದಾಗ ಮತ್ತು ಮಾವುಲಿಯವ್ರ ಬಗ್ಗೆ ಮಾತಾಡೋದದ. ಈಗ ನಾವು ಸಮರ್ಥರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಸಮರ್ಥರ ಒಂದು ಇದು ಹೆಂಗಿತ್ತು ಅಂದ್ರೆ, ಇವರು ಹಾಗೆ ಲಗ್ನ ಒಲ್ಲೆ ಅಂತಿರ್ತಾರೆ. ರಾಣುಬಾಯಿ ಲಗ್ನ ಮಾಡಬೇಕಂತ, ಅವ್ರ ತಾಯಿ ರಾಣುಬಾಯಿ ಲಗ್ನ ಮಾಡಬೇಕಂತಿರ್ತಾರೆ. ಯಾಕಂದ್ರೆ ಇವರು ಉಳ್ಕೋಚಿರ್ತಾರೆ. ಅಣ್ಣ ಸಂಬಾಯ್ತ ಮನುಷ್ಯ, ಇವ ಒಂದು ಸ್ವಲ್ಪ ಪದ್ಧತಿ ಇರಬೇಕಾತಂದ್ರೆ ಇವಾಗ ಮುಗುದಾಣಿ ಹಾಕಬೇಕು, ಇವಂಗೆ ಲಗ್ನ ಮಾಡಬೇಕು ಅಂದ್ರೆ ಇವ ನಮ್ಮ ಹೇಳಿದ ಮಾತು ಕೇಳ್ತಾನ ಅಂತ ಈ ಉದ್ದೇಶಕ್ಕೆ ಲಗ್ನ ಮಾಡ್ಬೇಕಂತಿರ್ತಾರೆ. ಇವಂತ ನನ್ನ ಲಗ್ನ ಈಗಿನ ಆಗೋದಿಲ್ಲ ಅಂತ. ಯಾಕಂದ್ರೆ 8 ವರ್ಷದ ಹುಡುಗಿದ್ದಾಗ ಒಂದು ದಿವಸ ನಾರಾಯಣ ಕಾಣೋದಿಲ್ಲ, ಕಾಣೋದಿಲ್ಲ, ಎಲ್ಲೋಗ್ಯಾನ ನಾರೋಬಾ ಅಂಥೇಳಿ ಈಕೆ ಯಾರು ರಾಣುಬಾಯಿ ಅಂದ್ರೆ ನಾರಾಯಣರವ್ವ ಹುಡುಕ್ಯಾಡ್ತಾಳೆ. ಊರಾಗೆಲ್ಲ ಹುಡುಕ್ಯಾಡಿಸ್ತಾರೆ, ಎಲ್ಲಿಯೂ ಸಿಗೋದಿಲ್ಲ. ಕಡಿಗೆ ಕತ್ಲಾಗ್ತದೆ. ಚಿಮಣಿ ತೊಗೊಂಡು ಒಂದು ತಳಗೊಂದು ಕೋಲಿ ಇರ್ತದೆ. ಅವಾಜ್ ಹೆಚ್ಚಾಗ್ಯದ ನೋಡಿದು. ಹಾಂ ಚಿಮಣಿ ತೊಗೊಂಡು ಹಿಂಗೆ ಅದೇನೋ ಕೆಲಸಕ್ಕಾಗಿ ಹೊಂಟಿರ್ತಾರೆ. ಅದೇನು ನಾರೋಬಾನ ಹುಡುಕಾಡ್ಲಿಕ್ಕೇನು ಹೋಗಿರೋದಿಲ್ಲ. ಆದರೆ ಇವ್ರು ಕತ್ತಲಕ್ಕೆ ಒಳಗೆ ರಂಜೋಣಿಗೆ ಇಟ್ಟಿರ್ತಾರಲ್ಲ ಉಪ್ಪು ಹಾಕೋದು, ಆ ರಂಜೋಣಿಗೆ ಮಗಳು ನಾರೋಬಾ ಕೂತಿರ್ತಾನೆ ಅಂದ್ರೆ ನಾರಾಯಣ ಕೂತಿರ್ತಾರೆ. ಅಕಸ್ಮಾತ್ ರಾಣುಬಾಯಿ ಕಾಲು ಹತ್ತಿಬಿಡ್ತದೆ. ಕಾಲು ಹತ್ಕೊಳ್ಳಿ ಯಾರು ಅಂತಂತಾರೆ. ಅವ್ವ ಮೀ ನಾರೋಬಾ ಅಂತ ಅಂದ ಕೂಡಲೇ ಯಾಕೋ ನಾರೋಬಾ ಇಲ್ಲೇ ಯಾಕೆ ಕೂತಿ ಅಂತಾರೆ. ಚಿಮಣಿ ತೊಗೊಂಡು ಹಿಂಗೆ ಮೋತಿಗೆ ಹಿಡಿದು ನೋಡ್ತಾ ಕಣ್ಣಾಗ ದಳ ದಳ ನೀರು ಬರ್ತಿರ್ತಾವೆ. 31 ನಮೂನಿ ಎಲ್ಲ ತನ್ನ ತೇಜಸ್ ಕಳ್ಕೊಂಡು ಬಿಟ್ಟಿರ್ತದೆ. ಏನು ಇದು ನಿನ್ನ ಅವತಾರ ಹಿಂಗ್ಯಾಕಾಗ್ಯದ, ಎಲ್ಲ ಕಡೆ ಹುಡುಕಾಡಿದ್ದೀವಿ, ಇಲ್ಯಾಕೆ ಹಿಂಗೆ ಕೂತಿ ಅಂದ ಕೂಡಲೇ ಅವ್ವ ನಾನು ಜಗತ್ತಿನ ಚಿಂತೆ ಮಾಡ್ಲಿಕ್ಕತ್ತನೆ ಅಂದ.
ರಾಣುಬಾಯಿ ಅಂತ 8 ವರ್ಷದ ಹುಡುಗ ನಿನಗೇನು ಜಗತ್ತಿನ ಚಿಂತೆ ಅಂತ ಇಲ್ಲವ, ನನಗೆ ಜಗತ್ತಿನ ಚಿಂತೆ ಇದೆ. ಈ ಜನರು ನಿಜವಾಗಿಯೂ ಪರಬ್ರಹ್ಮ ಸ್ವರೂಪ ಪರಮಾತ್ಮನ ಆತ್ಮಸ್ವರೂಪರೇ ಇದ್ದರೂ ಸಹಿತ ದೇಹ ಬುದ್ಧಿ ಇಟ್ಟುಕೊಂಡು ಎಷ್ಟು ಕಷ್ಟದೊಳಗೆ, ಎಷ್ಟು ದುಃಖದೊಳಗೆ, ಎಷ್ಟು ವಿಷಯ ಸುಖದೊಳಗೆ ಸುಖ ಅಂತ ತಿಳ್ಕೊಂಡು ದುಃಖದಾಗ ಬದುಕಲಿಕ್ಕತ್ತಾರೆ. ಇವರಿಗೆ ಭಗವಂತನ ಪ್ರಾಪ್ತಿ ಆಗೋದು ಯಾವಾಗ? ಅದಕ್ಕೆ ಈ ಮಾರ್ಗ ತೋರಿಸ್ಬೇಕಾಗ್ಯದ. ಅದ್ರ ಚಿಂತೆ ನನಗೆ ಹತ್ತಿದ. ಅಂದ್ರೆ ಅವತಾರ ತುಮ ಧರಾಯ ಕಾರಣ ಉದ್ಧರಾಯ ಜನ ಮಹಾದೋಷಿ ಅಂತ ತುಕೊಬ್ಬರಾಯರೇನು ತುಮಿ ಸಂತ ಮಾಯ ಬಾಪ ಕೃಪಾ ಅಂತೇಳಿ ಅವ್ರನ್ನ ಕೊಂಡಾಡ್ತಾರಲ್ಲ. ಯಾಕಂದ್ರೆ ನೀವು ತಂದೆ ತಾಯಿಗಳಕ್ಕಿಂತ ಹೆಚ್ಚಿನ ಒಂದು ಏನಪ್ಪ ಅಂದ್ರೆ ಮಾಯಾ ಉಳ್ಳವರು ನೀವು. ನಮ್ಮಂಥ ಪಾಮರನ್ನು, ನಮ್ಮಂಥ ಮಹಾದೋಷಿಗಳನ್ನು ಉದ್ಧಾರ ಮಾಡಲಿಕ್ಕೆ ಎಷ್ಟೊಂದು ತ್ಯಾಗ ಮಾಡಿಬಿಟ್ರಲ್ಲ ನೀವು. ಆವಾಗ ಇವು ಹಿಂಗಾದ್ರೆ ಇದು ಆಗೋದಿಲ್ಲ, ಗಂಗಾಧರ ಇವನ್ನ ಲಗ್ನ ಮಾಡೋಣ ಅಂತಂದಾಗ ಗಂಗಾಧರ ಶ್ರೇಷ್ಠ ಹೇಳ್ತಾರೆ ಅಣ್ಣ. ಯಾಕಂದ್ರೆ ಜ್ಞಾನಿ ಇರ್ತಾರೆ. ನೀವು ಅವನ ಲಗ್ನಕ್ಕೆ ಅದು ಗದ್ಲಕ್ಕೆ ಹೋಗಬೇಡ ಅಂತ. ಅಕಸ್ಮಾತ್ ಜಬರ್ದಸ್ತಿಲೇ ಲಗ್ನ ಮಾಡ್ಲಿಕ್ಕೆ ಹೋದೆ ಅಂದ್ರೆ ನಮ್ಮ ಕೈಯದು ಕಡಿಕೆ ಆಗ್ತಾನೆ ನೋಡಂತೆ. ಆದರೂ ಸಹಿತ ತಾಯಿ ಕಡಿಕೆ ಅಂತರಪಟಾರಿ ಹಿಡಿದದ್ದು ನೋಡಬೇಕು ಅನ್ನುವಂಥದ್ದು ಒಳಗೊಂದು ತವಕ ಎಲ್ಲ ತಾಯಿಯಂದ್ರಿಗೂ ಇರ್ತದೆ. ಏನು ಅಂದ ಕೂಡಲೇ ಕೂಡಿಸ್ಕೊಂಡು ಎಲ್ಲ ಬುದ್ಧಿ ಹೇಳ್ತಾಳೆ. ತಂದೆ ತೀರ್ಕೊಂಡು ಬಿಟ್ಟಿರ್ತಾರೆ. ಅಣ್ಣನೇ ತಂದೆ ಸ್ಥಾನದಾಗ ನಿಂತೆಲ್ಲ ಇದು ಮಾಡ್ತಿರ್ತಾನೆ. ಅಂದ ಕೂಡಲೇ ರಾಣೋಬ ನೋಡು ಅವನು ಗಂಗಾಧರ ಎಷ್ಟು ಚೆಂದಾಗಿ ಬದುಕಲಿಕ್ಕತ್ತಾನ, ಅವನಿಗತ್ತೆ ನೀನು ಲಗ್ನ ಆಗಿ ಇಬ್ಬರು ಕೂಡಿಸಿ ನೀವು ಭಕ್ತಿ ಮಾಡಲಿಕ್ಕೆ ಯಾರು ಬೇಡ ಅಂದಾರೆ ಅಂತಂದು ಕೂಡಲೇ ಅವಂತಾನ ಬೇಡವ, ಇಲ್ಲವ, ಬೇಡ ನಾ ಮಾಡೋದು ನನ್ನ ಮಾತ್ರ ಕೇಳ್ತಿಲ್ಲ ತಾಯಿ. ನಿನ್ನ ಅಂತರಪಟ ಹಿಡಿದ್ರೆ ನೋಡಿ ನನ್ನ ಕಣ್ಣು ಕಾಣಬೇಕಾಗಿ ಅಂದ ಕೂಡಲೇ ಆ ತಂಗಾರ ನಿನ್ನ ಅಂತರಪಟ ಹಿಡಿದು ನಿನಗೆ ಇಚ್ಛೆ ಅದಲ್ಲ, ನೋಡೋದು ಇಚ್ಛೆ ಅದಲ್ಲ, ನಿನ್ನ ಇದು ಪಾಲಿಸ್ತಾನಂತ ಹೇಳಿಬಿಡ್ತಾನೆ. ಈಕಿಗೇನು ಗೊತ್ತ, ರಾಣುಬಾಯಿಗೆ ಲಗ್ನ ಆಗ್ತಾನಂತ ತಿಳ್ಕೊತಾರೆ. ಅಲ್ಲೇ ಹಾಸನಗಾಂವ್ ಅಂಥೇಳಿ ಮುಂಬೈದಂತೆಲ್ಲ ಸಮೀಪ ಬರ್ತದೆ ಹಾಸನಗಾಂವ್ ಅಂಥೇಳಿ. ಅಲ್ಲಿ ಅಂದ್ರೆ ರಾಣುಬಾಯಿ ಅಣ್ಣನ ಮಗಳು ಅಲ್ಲಿ ಇರ್ತಾಳೆ. ಅಕ್ಕಿನೇ ಗಟ್ಟಿ ಮಾಡ್ತಾರೆ. ಗಟ್ಟಿ ಮಾಡಿ ಹಾಸನಗಾಂವ್ದಾಗ ಲಗ್ನ ಇದು ಮಾಡ್ತಾರೆ. ಲಗ್ನ ನಡೆದಿರ್ತದೆ. ಸುಮೂರ್ತಿ ಸಾವಧಾನ ಅಂದ ಕೂಡಲೇ ಅಂತರಪಟ ಹಿಡ್ದಿರ್ತಾರೆ. ಸುಮೂರ್ತಿ ಸಾವಧಾನ ಅಂದ ಕೂಡಲೇ ನಾರಾಯಣ ಅಂತಾನೆ, ಸುಮೂರ್ತಿ ಅಂತೀರಿ ಸಾವಧಾನ ಯಾಕಂತೀರಿ ಅಂತ ಕೇಳ್ತಾನೆ. ಜಿಜ್ಞಾಸ ಅಂದರೆ ಹಿಂಗಿರಬೇಕು. ಜಿಜ್ಞಾಸ ಈಗ ವಿವೇಕಾನಂದರು ದೇವರಿದ್ದಾನನು, ದೇವ್ರು ಎಲ್ಲಿದ್ದಾನನು, ದೇವ್ರನ್ನ ತೋರಿಸ್ತೀರೇನು ಅನ್ನುವಂಥ ಒಂದು ಜಿಜ್ಞಾಸ ಅವ್ರಿಗೆ ಇರ್ತದೆ. ಒಂದು ದಿವಸ ಶಿವಮಂದಿರದಾಗ ಕೂತಿರ್ತಾರೆ. ಇವು ದೇವರು ಅಂಥೇಳಿ ಎಲ್ಲರೂ ಶಿವನ ಪೂಜೆ ಮಾಡ್ತಿರ್ತಾರೆ. ಆ ಶಿವನ ಮೇಲೆ ಒಂದು ಇಲಿ ಓಡಾಡ್ತಿರ್ತದೆ. ಇವ್ರಂತಾರೆ ಒಂದು ಇಲಿ ಹೊಡ್ಕೊಳ್ಳೋ ತಾಕತ್ತು ಇವಾಗಿಲ್ಲ, ಇವು ಹೆಂಗೆ ದೇವ್ರ ಅಂತಂತಾರೆ. ಜನರೆಲ್ಲ ಇವಾಗ ದೇವ್ರು ಅಂತಾರೆ. ಒಂದು ಮೈ ಮೇಲೆ ಅಡ್ಡಾಡೋ ಇಲ್ಲಿ ಹೊಡ್ಕೋತ ತಾಕತ್ತಿಲ್ಲ ಅಂದ್ರೆ ಇವು ಹೆಂಗೆ ದೇವ್ರ, ಇವ್ ದೇವ್ರ ಅಲ್ಲಂತಾರೆ. ಅಲ್ಲಂತೇಳಿ ಸೀದಾ ಯಾರ್ಯಾರು ಮಹಾತ್ಮರ್ಕೆ ಇರ್ತಾರೋ ಅಂತಲ್ಲಿ ಹೋಗ್ತಾರೆ. ನೀವು ದೇವ್ರನ್ನ ನೋಡ್ರಿ ಅನ್ನೋ ಒಂದು ಕೂಡಲೇ ಯಾರು ಹೇಳ್ತಾರೆ? ಕಡಿಕ್ ಬ್ರಹ್ಮ ಸಮಾಜದ ಇವರು ಒಬ್ಬರು ಇಲ್ಲ, ರಾಮಕೃಷ್ಣ ಪರಮಹಂಸರಿದ್ದಾರೆ, ಅವರಂತಲ್ಲಿ ಕೇಳ್ರಿ ಅಂದ ಕೂಡಲೇ ಅಲ್ಲಿ ರಾಮಕೃಷ್ಣ ಪರಮಹಂಸರಂತಲ್ಲಿ ಹೋಗಿ ನೀವು ನನಗೆ ದೇವ್ರನ್ನ ತೋರಿಸ್ತೀರಿ ಡೈರೆಕ್ಟ್. ಯಾಕಂದರೆ ಜಿಜ್ಞಾಸಿಗಳು ಹಾಗೇ ಇರ್ತಾರೆ. ದೇವ್ರನ್ನ ತೋರಿಸ್ತೀರಿ, ಒಳ್ಳೆ ತೋರಿಸ್ತಾನಲ್ಲ ಅಂತಾರೆ ಅವರು. ಒಳ್ಳೆ ತೋರಿಸ್ತೀನಿ, ಖರೇನೇ ತೋರಿಸ್ತೀರಿ. ನೀ ನನ್ನ ಹೆಂಗೆ ನೋಡ್ಲಿಕ್ಕತ್ತಿಲ್ಲ ಅಥವಾ ನಾನು ನಿನ್ನ ಹೆಂಗೆ ನೋಡ್ಲಿಕ್ಕತ್ತಿಲ್ಲ, ಇಷ್ಟೇ ಸಮಕ್ಷಮ ತೋರಿಸ್ತೀನಿ ನೋಡಿ ನಿನಗೆ ಅಂತಾರೆ. ಅಂದ ಕೂಡಲೇ ಅವರ ಅನುಯಾಯಿಗಳಾಗಿ ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗ್ತಾರೆ. ಹಂಗೆ ನಾರೋಬಾನು ಏನಪ್ಪ ಅಂದ್ರೆ ಸುಮೂರ್ತಿ ಸಾವಧಾನ ಅಂತ ಯಾಕಂತ ಅಂದ್ಕೊಳ್ಳಿ ಮೂರ್ತಿ ಚಲೋ ಅದ ಅಂತಾರೆ ಅವರು. ಅದಕ್ಕೆ ಸಾವಧಾನ ಆಗಲಿಕ್ಕೆ ಚಲೋ ಅದ, ಎಚ್ಚರ ಆಗ್ಲಿಕ್ಕೆ ಚಲೋ ಅದ. ಯಾಕಂದ್ರೆ ಇನ್ನು ನೀ ಏನು ಲಗ್ನ ಆಗ್ತಿಲ್ಲ, ಇಷ್ಟು ದಿವಸ ಎಷ್ಟು ಸರಳಿತ್ತಲ್ಲ ಭಗವಂತನ ಪ್ರಾಪ್ತಿ, ಅಷ್ಟಿನ ಸರಳಾಗೋದಿಲ್ಲ. ತಾವು ಬಿದ್ದ ಕುಣಿಗೆ ಎನ್ನ ನೂಕುವರೆಂದು ನಾವು ಮಗನಿಗೆ ಮದುವೆ ಮಾಡೇವೆಂದು ಜಾವಕ್ಕೆ ಒಮ್ಮೆ ನೋಡಿ ಗುತ್ತಲೆ ದೇವ ಕೂಡಲು ರೇಷನ ಕೂಡಿಕೊಳ್ಳೇನೆಂದು ಅಳುತಿಯ ಕಂದ ಅಳುತಿಯ ಅಂತ ಒಂದು ಪದ ಅದ.
ನಾವು ಅದರಾಗೆ ಬಿದ್ದು ಒದ್ದಾಡ್ತಿರ್ತೇವೆ, ಮತ್ತು ಮಕ್ಕಳನ್ನೂ ಅದರಾಗೆ ಕೆಡುತ್ತಿರ್ತೇವೆ. ಅದು ಕೂಡಲೇ ಇದು ಎಚ್ಚರ ಆಗೇ ಬಿಡ್ಬೇಕಣ್ಣ ಅಂಥೇಳಿ ಅಂತರಪಟ ಸರಿಸಿ ಓಡಿಬಿಡ್ತಾರೆ. ಕಸುವಿನ ಆಳ ಅಗದಿ ಸಶಕ್ತ ಶರೀರ ಅವ್ರದ್ದು, ಸಶಕ್ತ ನಿರ್ಧಾರ. ಶರೀರ ಸಶಕ್ತಿ ಇರ್ಬೋದು, ಖರೆ ನಿರ್ಧಾರ ಸಶಕ್ತಿ ಇರೋದು ಭಾಳ ಕಠಿಣ ಅದ. ಎಲ್ಲ ಸಜ್ಜ ಇರ್ತದೆ. ಒಬ್ಬರು ಶರೀರದಿಂದ ಅಶಕ್ತಿ ಇದ್ರೂ ಸಹಿತ ನಿರ್ಧಾರ ಅಗದಿ ಸಶಕ್ತಿ ಇರ್ತಾವೆ. ಹೀಗಾಗಿ ಎಂತೆಂಥ ಪೈಲ್ವಾನ್ರನ್ನ ಸಾದಾ ಮನುಷ್ಯ ಸಹಿತ ಒಗೆದು ಬಿಡ್ತಾನೆ. ಅವನ ಸಶಕ್ತಿ ಇರೋದಿಲ್ಲ, ಶಕ್ತಿ ಇರ್ತದೆ ಖರೆ ಸಂಕಲ್ಪ ಸಶಕ್ತಿ ಇರೋದಿಲ್ಲ. ಇವು ಶಕ್ತಿ ಇರೋದಿಲ್ಲ ಖರೆ ಒಗಿತಾನಂದ್ರೆ ಒಗದೇ ಬಿಡ್ತಾನೆ. ಹಂಗೆ ಹೋಗಿ ಅಲ್ಲಿ ಜಾಂಬಕ್ಕೆ ಬರ್ತಾರೆ. ಜಾಂಬನ್ಯಾಗ ಬಂದು ಒಂದು ದೊಡ್ಡ ಗಿಡದಾಗ 3 ದಿವಸ ಕೂಡ್ತಾರೆ. ಅಲ್ಲಿ ಇವರೆಲ್ಲ ಹುಡುಕ್ಯಾಡ್ತಾರೆ, ಎಲ್ಲಿ ಸಿಗಬೇಕು, ಓಡಿಬಿಟ್ರು, ಸಿಗಲಿಲ್ಲ. 3 ದಿವಸ ಕೂತು 3 ದಿವಸ ಆದಮೇಲೆ ಗೋದಾವರಿ ದಂಡಿ ಹಿಡ್ಕೊಂಡು ಬರ್ತಾರೆ. ಪಂಚವಟಿ ನಾಸಿಕಕ್ಕೆ ಬರ್ತಾರೆ. ನಾಸಿಕಕ್ಕೆ ಬಂದ ಇಲ್ಲೇ ನಾನು ರಾಮನಾಮಂತ್ರ ಉಪದೇಶ ಅಂತರೂ ಸಿಕ್ಕಿರ್ತದೆ. ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಈ ನಾಮಸ್ಮರಣೆ ಮಾಡಿ ರಾಮನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಂತ ನಿರ್ಧಾರಕ್ಕೆ ಅಲ್ಲಿ ಏನಪ್ಪ ಅಂದ್ರೆ ಸಂಕಲ್ಪ ಮಾಡಿ ತಪಸ್ಸರು ಶುರು ಮಾಡ್ತಾರೆ. ಕಲ್ಪನಾ ಮಾಡ್ಕೋರಿ, ನೀವು ಕಲ್ಪನಾ ಮಾಡ್ಕೋರಿ. ನಮಗೆ ಒಂದು ದಿವಸ ನಿದ್ದೆಗೆಡೋದಾಗೋದಿಲ್ಲ. ಒಂದು ದಿವಸ ತಡ ಮಾಡಿ ಮಲ್ಕೊಂಡ್ರೆ ನಮ್ಮ ಮೋತಿ ನೋಡಬಾರ್ದು, ಹಂಗೆ ಆಗಿ ಕೂತಿರ್ತಾವೆ. ಈಗ ನೋಡ್ತಿಲ್ಲ ಹೆಂಗೆ ಇರ್ತಾವೆ ನಮ್ಮ ಮೋತಿ. ಯಾಕಂದ್ರೆ ನಮಗೇನೂ ತ್ರಾಸ ಆಗಬಾರ್ದು. 12 ವರ್ಷದ ಹುಡುಗ ಬಿಟ್ಟು ಓಡಿ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ 5 ಮನೆ ಭಿಕ್ಷಾ ಬೇಡ್ತಾನೆ. 5 ಮನೆ ಭಿಕ್ಷಾ ಬೇಡಿದ ಮೇಲೆ, ಭಿಕ್ಷಾ ಅಂದ್ರೆ ಭಕ್ರಿ, ಪಲ್ಯ, ಚಟ್ನಿ, ಹಿಂಡಿ ಇಂಥವೆಲ್ಲ ಹಾಕಿ ಕೊಡ್ತಿರ್ತಾರೆ. ಆಗ ಈಗಂತೂ ಅವನ್ನೆಲ್ಲ ತಂಗಳದು ಇವರೇ ತಿಂತಾರೆ. ಫ್ರಿಜ್ ಇರ್ತಾವೆ, ಫ್ರಿಜ್ನಾಗ ಇಡ್ತಾರೆ. ಮತ್ತು ಮರುದಿವ್ಸ ಅದನ್ನೇ ತಿನ್ನೋದು, ತಂಗಳದ್ದು ಯಾಕೆ ಹಾಕೋದು ಅಂತೇಳಿ. ಆವಾಗ ಇಷ್ಟೆಲ್ಲ ಸಜ್ಜಾಗ್ತಿದ್ರು. ಹಿಂದಕ್ಕೆ ನೋಡ್ರಿ, ನಾವು ಸಣ್ಣವರಿದ್ದಾಗಾದರೂ ಈ ಜೋಗ್ಯಾರು ಅವರು ಬಂದ್ರೆ ಬರೇ ಬಕ್ರಿ ಯಾರೂ ಕೊಡ್ತಿದ್ದಿಲ್ಲ, ಬರೇ ಬಕ್ರಿ ಕೊಡ್ತಿದ್ದಿಲ್ಲ. ಅದ್ರಾಗ ಏನ್ರಿ ಅಷ್ಟು ಹಚ್ಕೊಡು ಅಂತೇಳಿ ಹಚ್ಕೊಡ್ತಿದ್ರು. ಇಷ್ಟು ಬಂದ ಮೇಲೆ ಇಸ್ರಾಣಿ ರುಚಿ ಇದ್ದು ತಿನ್ನಬೇಕಿಲ್ಲ. 12 ವರ್ಷದ ಹುಡುಗ ಯಾರಿಗೆ ಒಲ್ಲೆ ಆಗ್ತದೆ ಹೇಳಿ? ಬಾಯಿ ಚಪ್ಪಲ್ ಈನ ತನಕ ನಮ್ದು 66 ಆದರೂ ಬಾಯಿ ಚಪ್ಪಲ್ ಹೋಗಿಲ್ಲ. 12 ವರ್ಷದ ಹುಡುಗ ಹಂಗ ಹಾ 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 ನಮ್ಮ ಮನ್ಯಾಗ ಆದದ್ದು ಕುಂಬಳಕಾಯಿ ಸಾರಿ ಇವತ್ತಿನ ತನಕ ನೆನೆಸ್ಲಿಕ್ಕತ್ತಾನ. ನಾರಾಯಣ ಏನು ಮಾಡ್ತಿದ್ದಂದ್ರೆ, ಅವನ್ನ ಏನು ಕೊಟ್ಟು ಹಾಕಿರ್ತಾರಲ್ಲ ಅವನು ಒಯ್ದು ಗೋದಾವರಿ ನೀರಿನಾಗ ತೊಳಿತಿದ್ದ. ಅವನು ತೊಳೆದು ಬಿಡೋದು ಅಂದ್ರೆ ಅದರಾಗಿಂದ ಖಾರ ಉಪ್ಪ ಗಿಪ್ಪ ಎಲ್ಲ ನೀರಾಗಿ ತೊಳೆದು ಬಿಡೋದು. ತೊಳೆದು ಅದ್ರಾಗ ಹೋಗಿ ರಾಮಗೆ ಪಂಚವಟಿಯೊಳಗೆ ರಾಮ ಮಂದಿರದಾಗ ರಾಮಗೆ ನೈವೇದ್ಯ ತೋರಿಸೋದು. ಅದ್ರಾಗ ಸ್ವಲ್ಪ ಭಾಗ ಆಕಳಿಗೆ ದಾನ ಮಾಡೋದು. ಇದ್ದದ್ದನ್ನು ಅದಕ್ಕೇನು ಒಟ್ಟು ಸ್ವಾದನೇ ಇಲ್ಲ, ಸ್ವಾದ ಇರಲಾರ್ದಂಥದ್ದು ಊಟ ಮಾಡೋದು. ಮತ್ತು 5 ಮನೆ ಅಂದರೆ ಶಿಕ್ಷಕಂಗೆ ಹಾಕಿಸ್ ಗೊತ್ತಿದ್ದಿಲ್ಲ, ಸ್ವಲ್ಪ ಹಾಕಿದ ಕೂಡಲೇ ಸಾಕಂದು ಬಿಡೋದು. ಅದನ್ನ ಈಗ ಹಾಕೇ ಬಿಡು, ಒಂದು 4 ದಿವಸ ಆಗಟ್ಟ. ಏನು ಅಂದ್ರೆ ಭಗವಂತನ ಪ್ರಾಪ್ತಿ ಸರಳವಾಗಿ ಆಗೋದಿಲ್ಲ. ಇವತ್ತು ನಮಗೆ ಸಮರ್ಥರು ಒಲಿಬೇಕು ಅಂದ್ರೆ ನಾವು ಈ ರೀತಿ ಆಲಸ್ಯರಾಗಿ ನಾವು ಭಗವಂತನ ಪ್ರಾಪ್ತಿಗಾಗಿ ಇಷ್ಟ ಆಲಸ್ಯನ ವ್ಯಕ್ತ ಮಾಡಿಸಿದ ಅಂತ ತಿಳ್ಕೊಂಡು ನೀವು, ನನಗನ್ಸಿದ ಮಟ್ಟಿಗೆ ಒಂದು ಜನ್ಮ ಅಲ್ಲ, ಇನ್ನೂ ಭಾಳ ಜನ್ಮ ಆದರೂ ಸಹಿತ ಏಥೇ ಜೇನೆ ಆಳಸ ಕೇಲ ತೋ ಸರ್ವಸ್ವೇ ಬುಡಾಲ ಸಮರ್ಥ ಅಂತಾರೆ. ಏಥೇ ಜೇನೆ ಆಳಸ ಕೇಲ ತೋ ಸರ್ವಸ್ವೇ ಬುಡಾಲ ದೇವನಾಹಿ ಓಳಕಿಲ ವಿವೇಕೇ ಬಳಿ. ಆ ದೇವಾದಿದೇವ ನನ್ನ ಸದ್ಗುರುನಾಥ ಬರೇ ದೇವರಲ್ಲ, ದೇವ ಪರಬ್ರಹ್ಮ ಸ್ವರೂಪ ಇದ್ದಾನನ್ನುವಂಥದ್ದು ತಿಳ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತದೆ ಅಂದರೆ ನಮ್ಮನ್ನು ನಾವು ಮುಳುಗಿಸ್ಕೊಂಡಂಗೆ ಆಗ್ತಾವೆ. ಈಗ ನಮ್ಮನ್ನು ನಾವು ಮುಳುಗಿಸ್ಕೊಂಡಂಗೆ. ಈಗ ಅಂತ್ಯಕಾಲದೊಳಗೂ ಸಹಿತ ಇಲ್ಲಿ ಇಷ್ಟು ವಯಸ್ಸಾದರೂ ಸಹಿತ ನಮಗಿನ್ನ ಏನು ಸಮರ್ಥರ ಒಂದು ಅಸ್ತಿತ್ವದ ಒಂದು ಸುಳು ಸಹಿತ ನಮಗಿನ್ನ ಕಲ್ಪನಾಕ್ಕೆ ಬಂದಿಲ್ಲ ಅಂತಂದ್ರೆ ಹೆಂಗದು? ಮತ್ತು ನಾವು ಹಂಗಾರೆ ಇನ್ನು ಮತ್ತು ಮುಂದೆ ಮನುಷ್ಯರಾಗಿ ಹುಟ್ತೀವಿ ಅನ್ನೋದು ಏನು ಗ್ಯಾರಂಟಿ? ಅದು ಮನುಷ್ಯರಾಗಿ ಅಂತ್ಯಕಾಲದೊಳಗೆ
ಸಮರ್ಥರೇ ಬಂದು ನಿಂತು ನಮ್ಮನ್ನು ಕರ್ಕೊಂಡು ಹೋದಾಗ ಮಾತ್ರ ಮುಕ್ತಿ ಅನ್ನುವಂಥ ಸಿಗ್ಲಿಕ್ಕೆ ಸಾಧ್ಯದ. ಸಮರ್ಥರು ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ಅಷ್ಟು ಧ್ಯಾನ ಮಾಡಬೇಕು, ಅಷ್ಟು ಸೇವಾ ಮಾಡಬೇಕು, ಅವ್ರು ಹೇಳಿದ ಆಜ್ಞಾ ಪ್ರಮಾಣ ಅಂತ ನಡಿಬೇಕು. ಇಷ್ಟೆಲ್ಲ ಮಾಡಿದಾಗ ಬರ್ತಾರೆ. ಸುಮ್ಮನೆ ಬರ್ತಾರಲ್ಲ ನಮ್ಮ ಮಹಾರಾಜರು ಅಂತಂದ್ರೆ ಅವ್ರು ಹೆಂಗೆ ಬರ್ತಾರೆ? ಅಲ್ಲಿ ನಿರ್ವಿಕಾರ ಅದ, ನಿರ್ಭಿಡೆ ಅದ. ಶಂಕರಣ್ಣ ನಾ ಹೋಗಬೇಕಂತ ಹಿಂಗೇನು ಸಂಬಂಧ ಇಲ್ಲ, ಮಾಡು ಪಡಿ ಅಂತಾರವ್ರು. ನೀ ಮಾಡು. ಧರುಣಿ ಕೇಶವ ಆನಾಭಾವ ಬಳೆ ಪಾಪಿಯನ ಕಳೆ ಕಾಯಿ ಕೇಳ್ಯ. ತುಕಾರಾಮ್ ಮಹಾರಾಜರು ಬಾರಾಬಾಗ್ನಾಗ ಅಂತಾರಲ್ರಿ, ಧರುಣಿ ಕೇಶವ ಆನಭಾವ ಬಳೆ ಪಾಪಿ. ಆ ಮಹಾರಾಜರನ್ನ ಸಮರ್ಥರನ್ನು ನಾವು ನಮ್ಮ ಭಾವಭಕ್ತಿ ತುಂಬಿಕೊಂಡು ಅವ್ರನ್ನ ನಾವು ಆ ಭಾವದ ಬಲದಿಂದ ನಮಗೆ ಮಹಾರಾಜರು ನನಗೆ ದರ್ಶನ ಕೊಡಬೇಕಂತೇಳಿ ಭಾವ ತುಂಬಿ ನಾವು ಆ ಸಮಯದೊಳಗೆ ಮಹಾರಾಜರು ಬರುವಂಗೆ ಮಾಡ್ಕೊಳ್ಳೋಷ್ಟು ತಾಕತ್ತು ಬೇಕು ನಮಗೆ. ಮತ್ತು ಮುಂದೆ ಮನುಷ್ಯರಾಗಿ ಹುಟ್ಟಿದ್ರು ಸಹಿತ ಮತ್ತು ಇಲ್ಲೇ ಹುಡ್ತೇವಂತಾರೆ ಏನು ಗೊತ್ತದ. ಅಮೇರಿಕಾ ಅಲ್ಲೇ ಎಲ್ಲರೇ ಹುಡ್ಕೋತಾರೆ. ಅದಕ್ಕೆ ಸದ್ಯದ ಒಂದು ಏನು ಸ್ಥಿತಿಯೊಳಗೆ ಈ ಮನುಷ್ಯ ಜನ್ಮದೊಳಗೆ ಮಹಾರಾಜರು ಸಿಕ್ಕಾರಲ್ಲ, ಇಲ್ಲಿ ಆಲಸ್ಯತನ ಮಾಡಬೇಕಂತ. ಇಲ್ಲಿ ನೀವು ಸತರ್ಕರಾಗಿ ಪ್ರತಿಯೊಂದು ಕ್ಷಣವನ್ನು ಸದುಪಯೋಗ ಮಾಡ್ಕೊರಿ ಅಂತಾರೆ. ಆ ಮಾಡ್ಕೊರಿ ಅನ್ನೋ ತಿಳಿಸೋ ಸಂಬಂಧ ಸತ್ತಾಗಳನ್ನ ಹಾಕಿಕೊಟ್ಟಾರ. ಆದರೂ ಸಹಿತ ನಮ್ಮಲ್ಲಿ ಆಲಸ್ಯತನ ಹೋಗೋದಿಲ್ಲ. ಯಾಕಂದ್ರೆ ದೇಹ ಬುದ್ಧಿಯಿಂದ ಹೊರಗೆ ಬಂದಿಲ್ಲ ನಾವೆಲ್ಲರೂ ಈ ದೇಹನೇ ನಾವಿದ್ದೇವೆ ಅಂತ ತಿಳ್ಕೊಂಡು ದೇಹದ ಮೇಲೆ ಮೋಹ ಎಷ್ಟಾಗ್ಯದ ಅಂದ್ರೆ ಇವತ್ತೆಲ್ಲಕ್ಕೂ ನಮಗೆ ಅಡ್ಡ ಬರೋ ದೇಹ. ಹೆಚ್ಚು ನಿದ್ದಿಗಟ್ರೆ ಇದ್ದು ಬಿ ಪಿ ಇರ್ತದೆ, ಶುಗರ್ ಕಂಟ್ರೋಲ್ ತಪ್ತದೆ, ಹೌದಲ್ಲ. ಆಮೇಲೆ ನಾಳೆ ನೌಕರಿ ಸರಿ ಆಗೋದಿಲ್ಲ. ಎಷ್ಟು ನೋಡ್ರಿ, ಒಂದಕ್ಕೊಂದು ಈ ದೇಹ ಬುದ್ಧಿಯಿಂದನೇ ದೇಹಕ್ಕೆ ಸಂಬಂಧಿಸಿದ್ದು ಎಲ್ಲನೂ ಬಂದುಬಿಡ್ತಾವೆ. ದೇಹ ಬುದ್ಧಿಯಿಂದ ಆತ್ಮಬುದ್ಧಿಯೊಳಗೆ ನಾವು ಪ್ರವೇಶ ಮಾಡಲಾರ್ದ ನಿಸ್ಸಂಗತನ ಹೆಂಗೆ ಪ್ರಾಪ್ತ ಆಗ್ತದೆ ನಮಗೆ? ನಿಸ್ಸಂಗತನ ಪ್ರಾಪ್ತ ಆಗಬೇಕಾದ್ರೆ ನಾನು ದೇಹ ಅಲ್ಲ, ನಾನು ಆತ್ಮಸ್ವರೂಪನೇ ಇದ್ದೇನೆ, ನನ್ನ ಸ್ವರೂಪನೇ ನಾನು ಪರಬ್ರಹ್ಮನ ಒಂದು ಅಂಶನೇ ಇದ್ದೀನಿ ಅಂಥೇಳಿ ಇಷ್ಟು ನಿಶ್ಚಿತ ಯಾವಾಗ ಆಗ್ತದೆ ಅಂದ್ರೆ ಕಟ್ಟಿಡೋ ಸಾಧನ ಮಾಡಿದಾಗ ಆಗ್ತದೆ. ಬರೇ ಭಜನೆ ಮಾಡಿದರೂ ಆಗೋದಿಲ್ಲ, ಬರೇ ಹೇಳಿದರೂ ಆಗೋದಿಲ್ಲ, ಬರೀ ಕೇಳಿದರೂ ಆಗೋದಿಲ್ಲ. ಮಹಾರಾಜರು ಹೆಂಗೆ ನಾಮಕ್ಕಾಗಿ, ನಾಮದ ಸ್ಮರಣೆಗಾಗಿ ತಮ್ಮ ಜೀವನ ಇಟ್ಟರಲ್ಲ, ಹಂಗಿಟ್ಟಾಗ ನಾಮದೊಳಗೆ ನಾಮೀಯ ಪ್ರಕಟ ಆಗ್ತಾನೆ. ಅವಾಗ ನಾಮದೊಳಗೆ ನಾಮಿ ಯಾರಂದ್ರೆ ಸಮರ್ಥರ ಒಂದು ನಿರ್ವಿಕಾರ ಸ್ವರೂಪ, ನಿರ್ಗುಣ ಸ್ವರೂಪ ಪ್ರಕಟ ಆಗ್ತದೆ. ಅದು ಆಗಲಿಕ್ಕತ್ತು ಅಂದ್ರೆ ಮುಂದೆ ಹಾದಿ ನಮ್ಮನ್ನು ಒಯ್ದ ಮಹಾರಾಜರ ಒಂದು ಸಗುಣ ದರ್ಶನಕ್ಕೆ ತನಕ ನಮ್ಮನ್ನು ಹತ್ತದ. ನಿರ್ಗುಣ ಸ್ವರೂಪನೂ ನಮಗೆ ಸಾಕ್ಷಾತ್ಕಾರ ಆಗ್ತದೆ. ಹಿಂಗೆ ಇವೆಲ್ಲ ಒಂದು ಮಾರ್ಗವ ಅಂತಾರೆ. ಅದಕ್ಕೆ ಅವ್ರು ಏನು ಮಾಡಿಬಿಟ್ರು ಅಂದರೆ ಇಷ್ಟು ಮಾಡಿ ನಸಿಕ್ಲೆ ಇದ್ರ ಸುಮಾರು ಹೋಗಿ ಗೋದಾವರಿ ನದಿಯೊಳಗೆ ಇಷ್ಟು ನೀರಾಗಿ ನಿಂದಿರ್ತಿದ್ರಂಥವ್ರು. ಇಷ್ಟು ನೀರಾಗಿ ನಿಂದಿರೋದು ಥಂಡಿ ದಿವಸ ಇರ್ಬೋದು, ಮಳೆಗಾಲ ದಿವಸ ಇರ್ಬೋದು, ಬೇಸಿಗೆ ದಿವಸ ಇರ್ಬೇಕು. ಎಲ್ಲ ಕಾಲಗಳಂತೂ ಚೇಂಜ್ ಆಗುವ. 12 ವರ್ಷನಾಗ ವರ್ಷಕ್ಕೆ 4 ಕಾಲವಂತರೂ ಅವಲ್ಲ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಈ 3 ಅಂತರೂ ಅವಲ್ಲ. ಇವು ಚೇಂಜ್ ಆಕ್ಕೋತ ಇರು. ಮಳೆ ಬರ್ತಿರಲಿ, ಥಂಡಿ ಇರ್ತಿರಲಿ, ಇಷ್ಟು ನಿಂದಿರೋದು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಹಿಂಗೆ ಮಧ್ಯಾಹ್ನ 2 ಗಂಟೆ ತನಕನೂ ಒಳಗೇನು ನೀರಾಗಿನ ಈ ಮೀನುಗಳು ಕಡೀಲಿ, ಏನೇ ಮಾಡಲಿ, ಒಟ್ಟು ಅಳಿಗಾಡುವಂಗಿಲ್ಲ. ಎಷ್ಟು ನಿಷ್ಠುರತನ, ಎಷ್ಟು ಕಟ್ಟತನ, ಏನು ಎಲ್ಲ ಇವರೆಲ್ಲ ನಮಗೆ ಇಷ್ಟು ತ್ರಾಸು ತಗೊಂಡು ನಮಗೆ ಈ ಮಾರ್ಗ ಸುಗಮ ಮಾಡಿ ಕೊಟ್ಟುಬಿಟ್ಟಾರೆ. ನಮಗೆ ದಾಸೋಹ ಅನ್ನುವಂಥ ಗ್ರಂಥ ನಮ್ಮ ಕೈಯಾಗ ಕೊಟ್ಟು ಏನು ಮಾಡಿಬಿಟ್ಟಾರಂದ್ರೆ ನೀವು ಏನೂ ಇಷ್ಟು ತ್ರಾಸು ತಗೊಳ್ಬೇಡ ಅಂತಾರೆ. ನಿರ್ಯಾಣ ಸಮಯದೊಳಗೆ ರೀ ಕಾಕಾರ ಸಮರ್ಥರು 1682 ನಿರ್ಯಾಣ ತಗೋತಿದ್ದಿಲ್ಲ. ನಿರ್ಯಾಣ ತಗೋತ್ನಾಗ ಸ್ವತಃ ರಾಮಪ್ರಭುನೇ ಬಂದು ನಿಂದಿರ್ತಾರೆ ಮುಂದೆ. ಕಣ್ಣ ದಳ ನೀರು ಬರ್ತಾವೆ. ಬದುಕುಲು ಯಾಕೋ ರಾಮದಾಸ ಯಾಕೆ ಕಳ್ಳಿಕತ್ತೆ ಅಂತಾನೆ. ಪ್ರಭು ನೀ ಏನು ನನಗೆ ಸೇವಾ ಒಪ್ಪಿಸಿದ್ದಿಲ್ಲ ಅದನ್ನು ಮಾಡೀನಿ ನಾನು. ಎಷ್ಟು ಬೇಕಷ್ಟು ರಾಮಭಕ್ತಿ ಎಲ್ಲರಂತಲ್ಲಿ ಬಿತ್ತಿನ ಕರೆ. ಈ ಜನರು ಮತ್ತೆ ಹಂಗೆ ಉಳಿಲಿಕ್ಕತ್ತಾರೆ. ನಂದು ಕೆಲಸ ಬಗೆಹರಿದದ. ಯಾಕಂದ್ರೆ ನಿನ್ನ ಬುಲಾವ್ ಬಂದಾದ್ರೆ ನಾ ಬರಬೇಕು. ಇನ್ನು ಮುಂದೆ ರಾಮಭಕ್ತಿ ನೀನು ಯಾರ ಕೈಲೇ ಮಾಡಿಸ್ಕೊತಿ ಮಾಡಿಸುವರಪ್ಪ ಅಂತ ಹೇಳ್ತಾರೆ.
ರಾಮಗೆ. ಅವ್ರಂತಾರೆ ಎಲ್ಲರ ಕೈಲಿ ಹೆಂಗೆ ಮಾಡಿಸ್ಕೊಳ್ಳಿ ಅಂತಾರೆ ಅವರು. ನಿನಗತ್ತೆ 12 ವರ್ಷ ಕಟ್ಟಿಡ್ದು ಪುರಸ್ಚರಣೆ ಮಾಡೋರು ಯಾರು ಗಂಟು ಬಿದ್ದರೆ ಮಾಡಿಸ್ತಂತಾರೆ ಅವರು. ನಿನಗತ್ತೆ ಈಗ ಹೆಂಗೆ ಬಂದಿಲ್ಲ, ಹಿಂಗೆ ಇಷ್ಟು ನೀರಾಗ ನಿಂದಿರಬೇಕು, ಇಷ್ಟು ಈ ರೀತಿ 13 ಕೋಟಿ ನಾಮ ಜಪ ಯಾರು ನೀರಾಗ ನಿಂತು ಮಾಡ್ತಾರಲ್ಲ ಅವ್ರಿಗೆ ದರ್ಶನನೂ ಕೊಡ್ತೀನಿ, ಅವರಿಂದ ರಾಮ ಭಕ್ತಿನ ಮಾಡಿಸ್ಕೊತಂತಾರೆ. ಆವಾಗ ಸ್ವತಃ ರಾಮದಾಸ್ ಮಹಾರಾಜರು ಅಂತಾರೆ, ಇದು ಎಲ್ಲರ ಕೆಲಸ ಅಲ್ಲಪ್ಪ ಅಂತಾರೆ. ಸುಮ್ಮನೆ ನೀ ಶಕ್ತಿ ಕೊಟ್ಟಿ ಅಂತ ನಾ ಮಾಡೀನಿ, ಆದರೆ ಇದು ಎಲ್ಲರಿಂದ ಆಗೋ ಮಾತಲ್ಲ, ಸ್ವಲ್ಪ ಕನ್ಸೆಷನ್ ಕೊಡು ಅಂತಾರೆ. ಕೊಡ ಅಂದ ಕೂಡಲೇ ಸಮರ್ಥರಂತಾರೆ, ಆಯ್ತಪ್ಪ ನೀ ಕೇಳ್ತಿಲ್ಲ, 13 ಕೋಟಿ ಶ್ರೀರಾಮ್ ಜಯರಾಮ್ ನಾಮ ಜಪ ಅವ್ರು ಹೆಂಗರೆ ಮಾಡಲಿ, ಅವ್ರೇನು ಗೋದಾವರಿಗೆ ಬರೋದು ಬೇಡ, ಇಟ್ಟು ನೀರಾಗ ನಿಂದ್ರದು ಬೇಡ, ಮನೆಯಾಗರೆ ಇದು ಮಾಡಲಿ, ಹೆಂಗರೆ ಮಾಡಲಿ, ಯಾರು 13 ಕೋಟಿ ನಾಮ ಜಪ ಆಗ್ತಾವಲ್ಲ ಅವ್ರಿಗೆ ದರ್ಶನ ಕೊಟ್ಟು ಅವರಿಂದ ಭಕ್ತಿ ಕಾರ್ಯ ಮಾಡಿಸ್ಬೋದಂತ ಅಂದಾರ. ಕರೆ ಹಂಗೆ ತಯಾರಾದವ್ರು ಅಂದರೆ ಇದೀಗ ಅವ್ರು ಹೇಳಿದ್ರಲ್ಲ ಬ್ರಹ್ಮಚೈತನ್ಯ ಮಹಾರಾಜರು. ಸಮರ್ಥರ ತರುವಾಯ ಯಾರಾದರೂ ಈ ಭೂಮಿ ಮೇಲೆ ರಾಮಭಕ್ತಿಯನ್ನು ಅಷ್ಟೇ ಏನಪ್ಪ ಅಂದ್ರೆ ಪ್ರಮಾಣದೊಳಗೆ ಬೆಳೆಸಿದವ್ರು ಯಾರು ಇದ್ರೆ ಬ್ರಹ್ಮಚೈತನ್ಯ ಮಹಾರಾಜರು. ಏನು ಹಂಗೆ ಇಷ್ಟು ಕಠಿಣದ 12 ವರ್ಷ ತಪಶ್ಚರ್ಯ ಮಾಡಿದ್ರೆ 12 ವರ್ಷನ 3 ವರ್ಷ ಮಾಡಿದ್ರು ಅವರು. ಎಂಥ ಶಕ್ತಿ ಬಂದಿತ್ತು ಅಂದ್ರೆ ಅಲ್ಲಿ ದಸಪಂಚಿಕೆ ಅಂತ ಒಂದು ಹಳ್ಳಿ ಇದ್ದಾರೆ, ಅಲ್ಲಿ ದಸಪಂಚಿಕೆ ಅದ್ರ ಹೆಸರು. ಅದ್ರ ಕುಲಕರ್ಣಿ ಕ್ಷಯರೋಗ ಇರ್ತದೆ, ಟಿ ಬಿ ಇರ್ತದೆ, ಅವಾಗ ಔಷಧಿ ಇರೋದಿಲ್ಲ, ಆದರೆ ಭಾಳ ಉತ್ತಮ ಮನುಷ್ಯ. ಊರು ಮಂದಿಗೆ ಇಷ್ಟು ಬೇಕಾಗಿರ್ತಲ್ಲ, ಬೇಕಾತಂತಂದ್ರೆ ಅವ್ರು ಮತ್ತು ಎಲ್ಲರೂ ಬೇಕಾದಾಗ ಅಕಸ್ಮಾತ್ ಅವ ಏನಾಗಿಬಿಡ್ತದೆ, ಔಷಧ ಲೆಕ್ಕಾಗಿ ತೀರ್ಕೊಂಡು ಬಿಡ್ತಾನೆ. ತೀರ್ಕೊಂಡು ಕೂಡಲೇ ಮಂದಿ ಭಯಂಕರ ತ್ರಾಸು ಮಾಡ್ಕೊಳಿಕತ್ತದ. ಅವನು ತೊಗೊಂಡು ಬಂದ ಇವ್ರು ಏನು ತಪಸ್ಸನ್ನು ಮಾಡ್ತಿರ್ತಾರಲ್ಲ ಆ ನದಿ ದಂಡೆಗೆ ದಹನ ಮಾಡ್ಲಿಕ್ಕೆ ತೊಗೊಂಡು ಬರ್ತಾರೆ. ಅವ್ರು ಕಟ್ಕೊಂಡು ಅವ್ರ ಹೆಂಡ್ತಿ ಮತ್ತು ಸಾಧ್ವಿ ಇರ್ತಾಳೆ, ನಾನು ಸಹಗಮನ ಹೋಗ್ತೀನಿ ಅಂಥೇಳಿ ಎಲ್ಲ ಸಹಗಮನ ಇದು ಮಾಡ್ಕೊಂಡು ಅವರು ಗಂಡನ ಜೋಡಿ ಸಹಗಮಗೆ ಹೋಗ್ಲಿಕ್ಕೆ ಬರ್ತಾರೆ. ಆವಾಗ ಅಲ್ಲಿ ದಹನ ಮಾಡೋ ಜಾಗದಾಗ ಇದು ಇಳಿಸ್ತಾರೆ. ಇವ್ರು ನೋಡ್ತಾರೆ, ಸಮರ್ಥರು ಒಂದು ಗಿಡದ ತಳಕ್ಕೆ ಕೂತಿರ್ತಾರೆ ಕಣ್ಣು ಮುಚ್ಚಿಕೊಂಡು. ಹೆಂಗೂ ನಾನು ಸಹಗಮನೆ ಹೋಗೋದದ, ಮಹಾತ್ಮರೊಬ್ಬರು ಕೂತಾರೆ, ಅವ್ರ ದರ್ಶನ ತೊಗೋಬೇಕು ಅಂಥೇಳಿ ಹೋಗಿ ಹಿಂಗೆ ನಮಸ್ಕಾರ ಮಾಡಿದ ಕೂಡಲೇ ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂದ್ಬಿಡ್ತಾರೆ. ಕೈಯನ್ನು ಬಳಿ ಸಪ್ಪಳಾಗಿ ಬಿಡ್ತಾವೆ. ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂದ ಕೂಡಲೇ ಗಾಬರಿ ಆಗಿಬಿಡ್ತಾವೆ ಹೆಣ್ಮಗಳು. ಈ ಸದ್ದು ನನ್ನ ಗಂಡನ ದಹನ ಮಾಡ್ಲಿಕ್ಕತ್ತಾರೆ, 8 ಪುತ್ರ ಆಗ್ತಾವಂತಾರೆ, ಇದೇನು ವಿಚಾರ ಅಂತೇಳಿ ಅನ್ನೋದಕ್ಕೆ ಅವ್ರ ಕಣ್ಣು ತೆಗೆದು ನೋಡ್ತಾರೆ. ಅವರು ಗಾಬರಿ ಆಗಿಬಿಡ್ತಾರೆ. ರಾಮದಾಸ್ ಮಹಾರಾಜರು ಅವ್ರಂತಾರೆ, ಇದೇನು ರೀ ನನಗೆ ಈ ದಹನ ಮಾಡಿ ಸಹಗಮನ ಹೊಂಟನಿ, ನೀವು ಹಿಂಗೆ ಆಶೀರ್ವಾದ ಮಾಡಿದ್ರಲ್ರಿ ಗುರುಗಳು ಅಂತಾರೆ. ನಾನು ನೋಡೇ ಇಲ್ವಾ ಅಂತಾರೆ. ನಾನು ಬಡಿ ಸಪ್ಪಳ ಅದಕ್ಕೂಲೆ ಮಾಡಿದ್ದೆ ಆಶೀರ್ವಾದ, ಖರೆ ನಾ ಎಲ್ಲಿ ಮಾಡೀನಿ, ರಾಮನೇ ನನ್ನ ಕೈಲೇ ಮಾಡ್ಸ್ಯಾನಂದಾಗ ರಾಮನ ಬಾಣ ರಾಮನ ವಾಣಿ ಯಾವಾಗೂ ಸುಳ್ಳಾಗೋದಿಲ್ಲ, ನಡಿ ನೋಡೋಣ ಅಂಥೇಳಿ ಬರ್ತಾರೆ. ಅದನ್ನೆಲ್ಲ ಬಿಚ್ಚಿಸ್ತಾರೆ. ಜೈ ಜೈ ರಘುವೀರ ಸಮರ್ಥ ಅಂತ ಕಮಂಡ್ಲಲ್ಲಿ ನೀರು ಸಿಡಿಸ್ತಾರೆ. ಎದ್ದು ಕೂತು ಬಿಡ್ತಾನೋ ಕುಲಕರ್ಣಿ. ಮತ್ತು ಮಂದಿ ಓಡಿ ಹೋಗೋರಲ್ಲ ಅಲ್ಲ, ಎದ್ದು ಕೂತು ಹೀಗೆ ನೋಡ್ತಾನೆ. ಎಲ್ಲ ಮಂದಿ ಗಾಬರಿ ಆಗಿಬಿಡ್ತದೆ. ಅವ ನೋಡ್ತಾನೆ, ಸಮರ್ಥರನ್ನ ಎದುರಿಗೆ ನೋಡಿದ ಕೂಡಲೇ ತೀರ ಗಾಬರಿ ಆಗ್ತಾನೆ. ತಿರುಗಿ ಎದ್ದವ ಸಾಷ್ಟಾಂಗ ನಮಸ್ಕಾರ ಆಗ್ತಾನೆ. ಮಂದಿಯೆಲ್ಲ ಗಾಬರಿ ಆಗ್ತಾನೆ. ಅಂದ ಕೂಡಲೇ ಯಾಕಪ್ಪ ಅಂತಾರೆ, ನೀವು ಅಲ್ಲಿ ಬಂದಿದ್ದಿರಲ್ಲ ಅಂತಾನೆ ಸಮರ್ಥರಿಗೆ. ಮಂದಿ ಎಲ್ಲ ಹೇಳ್ತಾರೆ, ಇವರಲ್ಲಿ ಯಮಲೋಕಕ್ಕೆ ಬಂದಿದ್ರು ಅಂತ ಹೇಳ್ತಾರೆ. ಅಲ್ಲಿ ಯಮನ ದರ್ಬಾರ್ನಾಗ ಇವ್ರು ಬಂದರು. ಯಮ ತನ್ನ ಸಿಂಹಾಸನ ಬಿಟ್ಟು ಕೊಟ್ಟು ಇವ್ರನ್ನ ತಮ್ಮ ಸಿಂಹಾಸನ ಮೇಲೆ ಕೂಡಿಸಿದ. ಯಮಧರ್ಮ ಎಷ್ಟು ಶಕ್ತಿ ಇರ್ಬೇಕು ಹೇಳ್ರಿ ನೀವು. 3 ವರ್ಷ ಮಾಡಿದ್ರೆ ಇನ್ನು ತಪಶ್ಚರ್ಯ ಬರೀ 3 ವರ್ಷ. ನಿದ್ದೆ ಬರ್ಲಿಕ್ಕತ್ತನ್ರಿ ಮತ್ತೆ ಇಲ್ಲಲ್ಲ. 3 ವರ್ಷ ಮಾಡಿದ್ದಕ್ಕೆ ಯಮಧರ್ಮ ತನ್ನ ಜಾಗ ಸಿಂಹಾಸನ ಬಿಟ್ಟು ಇವ್ರನ್ನ ಸಮರ್ಥನ ಮೇಲೆ ಕೂಡಿಸಿ ನೀವು ಇಲ್ಲಾಗ ಬಂದ್ರಿ ಅಂತ ಅಂದ ಕೂಡಲೇ ಇವ ರಾಮ ಭಕ್ತಿದ್ದಾನ, ಇವನು ಕರ್ಕೊಂಡು ಹೋಗ್ಲಿಕ್ಕೆ ಬಂದ. ನಾನು ಗಾಬರಿ ಆಗಿಬಿಡ್ತಾರೋ.
ಇವನು ಕರ್ಕೊಂಡು ಹೋಗ್ಲಿಕ್ಕೆ ನೀವು ಬಂದಿರಂದ್ರೆ ಇವೇನು ಸಾಮಾನ್ಯ ಅಲ್ಲ ಅಂತಾರೆ. ಅದಕ್ಕೆ ನನ್ನ ಆಶೀರ್ವಾದದಿಂದ ಇವಾಗ ಇನ್ನು 2 ಮಕ್ಕಳಾಗಲಿ ಅಂತ. ಹಾಂ, ಅದಕ್ಕೆ ಹಿಂಗಾಗ್ಯದ್ರಿ ಅಂದ್ಕೊಳ್ಳೆ. ಹೌದಪ್ಪ, ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತೇಳಿ ಅನ್ನುವಂಥದ್ದು ಏನು ರಾಮನ ಕೈಲಿ ನುಡಿಸ್ಯಾರಲ್ಲ, ಅವು 8 ಆಗ್ತಾವೆ ನಿನಗೆ. ಅವ್ರೇನು ಆಶೀರ್ವಾದ ಮಾಡಲ್ಲ, ಅವನೂ 2 ಆಗ್ತಾವೆ. ಇನ್ನು ನಿನ್ನ ಅಡ್ರೆಸ್ರು ಏನು ಮಾಡ್ಕೊ ಅಂದ್ರೆ ದಸಪುತ್ರೆ ಅಂತ ಮಾಡ್ಕೊಂಡ್ಬಿಡ. ದಸಪುತ್ರೆ ಮಂತನ ಇನ್ನವರಿ ನೀವು ಮಹಾರಾಷ್ಟ್ರದಾಗ ಹೋದ್ರಿ ಅಂದ್ರೆ ದಸಪುತ್ರೆ ಮಂತನವ. ಆವಾಗ ಅವ್ರಂತಾರೆ ಇಬ್ಬರು ಗಂಡ ಹೆಂಡ್ತಿ, ಮೊದಲೇನು ಮಗ ಹುಡ್ತಾನಲ್ಲ ಆ ಮಗನ್ನ ನಾನು ನಿಮಗೆ ಅರ್ಪಣೆ ಮಾಡ್ತೀನಿ. ತಾವು ಮಾಡಕ್ಕಂತೇಳಿ ಇಷ್ಟಂತಾರೆ. ಆ ಹುಟ್ಟಿದ ಮಗನೇ ಯಾರಂದ್ರೆ ಉದ್ಧವ ಗೋಸಾವಿ. ಉದ್ಧವ ಗೋಸಾವಿ ಅಂದ್ರೆ ಸಮರ್ಥರ ಅವನು ಮಾನಸ ಪುತ್ರ ಅಂತೇಳಿ ಅವನು ಇದು ಮಾಡಿಬಿಟ್ಟಿರ್ತಾರೆ. ಸಮರ್ಥರ ನಿರ್ಯಾಣ ಆದಮೇಲೆ ಸಮರ್ಥರ ಎಲ್ಲ ಕ್ರಿಯಾಕರ್ಮಗಳನ್ನು ಉದ್ಧವ ಗೋಸಾವಿನೇ ಮಾಡ್ತಾನೆ. ಅವನ ಕಥೆ ಅದು ರಗಡಿನ. ಉದ್ಧವ ಗೋಸಾವಿ, ಕಲ್ಯಾಣ ಸ್ವಾಮಿ ಇವರೆಲ್ಲ ಅವರಿಬ್ಬರು ಜೋಡಿಯೊಳಗೆ ಅವ್ರ ಭಕ್ತಿ ಅವ್ರದ್ದು ಹೆಂಗಿತ್ತು ಅನ್ನುವಂಥದ್ದು ನೋಡೋಣ. ಮತ್ತು ಪ್ರಸಂಗದೊಳಗೆ 3 ವರ್ಷನಾಗಿ ಇದು ಬಂದುಬಿಡ್ತಾವೆ ಅವ್ರ ಸಾಮರ್ಥ್ಯ. ಆವಾಗ ಆ ಜನರೆಲ್ಲ ಏನಂತಾರೆ, ಇನ್ನು ಇವರು ಇದು ಅಲ್ಲ, ಇವರು ಸಮರ್ಥರಿದ್ದಾರಂತಾರೆ. ದೇಹ ಬಿಟ್ಟಂಥ ಮನುಷ್ಯನ ಬದುಕ್ಸ್ಯಾರಂದ್ರೆ ಇವರು ಸಮರ್ಥರು ಅಂತೇಳಿ ರಾಮದಾಸ ಅನ್ನುವಂಥ ಅಂಕಿತ ನಾಮದಿಂದ ಭಕ್ತಿ ಬೆಳೆಸಂತ ರಾಮಪ್ರಭು ಹೇಳಿದ್ರೆ ಈ ಮಂದಿಯೆಲ್ಲ ಇವರು ಸಮರ್ಥ ರಾಮದಾಸರು ಅಂತ. ಅವತ್ತಿನಿಂದ ಅವ್ರ ಹೆಸರು ಸಮರ್ಥ ರಾಮದಾಸರು ಅಂತೇಳಿ ಬರ್ತದೆ. 12 ವರ್ಷನಾಗ 2-3 ಸರಿ ರಾಮಪ್ರಭು ಅಂತಾನೆ. ಸಾಕು ರಾಮದಾಸ, ರಗಡಾಗ್ಯದ ನೀನು ಅನುಷ್ಠಾನ. ಹೋಗಿ ಅಲ್ಲಿ ಕೃಷ್ಣಾ ತೀರಕ್ಕೆ ಸಾಂಬನ ವಂಶದಿಂದ ಶಿವಾಜಿ ಮಹಾರಾಜನ ಅವತಾರ ಆಗ್ಯದ. ನೀವು ಅವಾಗ ರಾಜಗುರು ಆಗಿ ಮಾರ್ಗದರ್ಶನ ಮಾಡಿ ಇಬ್ಬರು ಕೂಡಿಸಿ ನೀವು ಏನಪ್ಪ ಅಂದ್ರೆ ಹಿಂದೂ ಧರ್ಮ ಸ್ಥಾಪನಾ ಮಾಡಲಿಕ್ಕೆ ಸಂಬಂಧ ನಿಮ್ಮ ಅವತಾರ ಆಗ್ಯದ. ಹೋಗಂದು ಕೂಡಲೇ ಸಮರ್ಥರಂತಾರ ಪುರಶ್ಚರಣ ಆಗೋ ತನಕ ಹೋಗುವುದಿಲ್ಲ ಅಂತ. ಎಷ್ಟು ಕಟ್ನಿಟ್ಟು ಸ್ವತಃ ಅವರೇ ಹೇಳಿಕತ್ತಾರೆ. ಯಾರು ಧ್ಯಾನ ಮಾಡ್ಲಿಕ್ಕತ್ತಾರ ಅವರೇ ಹೇಳಿದ್ರು ಸಹಿತ, ಕ್ಷಮಾ ಮಾಡಪ್ಪ ಪ್ರಭು, ನಾ 12 ವರ್ಷ ಏನು ಪುರಶ್ಚರಣ ಮಾಡಿಲ್ಲ, ಅದು ಮಾಡೋ ತನಕ ನನಗೆ ಹೋಗನೆ ಬೇಡ ಅಂದ ಕೂಡಲೇ ಆಯ್ತು, ಮುಗಿದು ಕೂಡಲೇ ಇನ್ನರೇ ಹೋಗಂದ್ರು. ಇನ್ಯಾಂಗೆ ಹೋಗಲಿ ಅಂದ್ರೆ ಇನ್ನು 12 ವರ್ಷ ದೇಶ ಸಂಚಾರ ಮಾಡಿ ಎಲ್ಲರ ಜನರ ಅಂತಕ್ಕಂಡು ನೋಡ್ಕೊಂಡು ಬರ್ತೀನಿ. ಮುಂದೆ ರಾಮದಾಸಿ ಸಂಪ್ರದಾಯ ಕಟ್ಟಿದ್ದೆ ಅಂದ್ರೆ ಆ ಸಂಪ್ರದಾಯ ಗಟ್ಟಿ ಉಳಿತದೆ ಅಂತಂದರು. ರಾಮಗೆ ಹೇಳಿದ್ರು ಅವರು, ಇಷ್ಟು ತಯಾರಿ ಒಳಗೆ ನಾ ಸಂಪ್ರದಾಯ ಕಟ್ಟಿದ್ರೆ ಗಟ್ಟಿ ಉಳಿತದೆ ಅಂತ. ಅಂದ್ರೆ ನಾವು ಮೊದಲು ಅಷ್ಟು ತಯಾರಿ ಆಗಲಾರ್ದ ಏನು ಮಾಡಿದರೂ ಅದು ಗಟ್ಟಿ ಉಳಿದಿಲ್ಲ. ರಾಮಚಂದ್ರ ಮಹಾರಾಜರಿಗೆ ಕೈಯನ್ನು ಪೆನ್ ಬಿಟ್ಟು ಕೂಡಲೇ ಭಾವರಾಯನ ಭಕ್ತಿ ಮಂದಾಗ್ಯದ, ಬೆಳೆಸ್ಬೇಕಂದು ಕೈಯನ್ನು ಪೆನ್ ಬಿಟ್ಟರೆ ಕರೆ ಪೆನ್ ಬಿಟ್ಟ ಮೇಲೆ ಒಮ್ಮೆ ಬೆಳೆಸ್ಲಿಕ್ಕೆ ಕರ್ಕೊಂಡು ಹೋಗೋಣ ನಡ್ರಿಪ್ಪ ಅಂತೇಳಿ ವೆಂಕಟರಾವ್ ಮಹಾರಾಜನ್ನ ದತ್ತೋಪಂತ ಮಹಾರಾಜ ಕರ್ಕೊಂಡು ಹೋಗಲಿಲ್ಲ. ಮೊದಲು ಧ್ಯಾನ ಮಾಡೋಣ ಅಂದ್ರೆ ಅವರು. ನಾವು ಮೊದಲು ತಯಾರಿಯಾಗಿ ನಮ್ಮೊಳಗೆ ಆ ಸ್ವರೂಪ ಕಂಡ ಮೇಲೆ ಅದು ಮಾಡ್ಲಿಕ್ಕೆ ಬರ್ತದೆ. ಈಗ ಮಾಡ್ಲಿಕ್ಕೆ ಹೋದೆವು ಅಂದ್ರೆ ಸಂಪ್ರದಾಯ ಎಲ್ಲ ಅಡ್ಡ ತಿಡ್ಡ ಹಿಡಿತದೆ ಅಂತೇಳಿ ಬಾಯೈತಿ ಶೇರ್ಜಿಯವ್ರ ತ್ವಾಟ್ನ್ಯಾಗ ಸಾಧನಾ ಮಾಡಿ ಎಲ್ಲರೂ ಆ ಸಾಕ್ಷಾತ್ಕಾರ ಸ್ಥಿತಿಗೆ ಬಂದ ಕೂಡಲೇ ಅಂಥ ಒಂದು ಹೃದಯ ಪಕ್ವಾದ ಮೇಲೆ ಅವರಂದರು, ಇನ್ನು ಮೇಲೆ ಭಾವರಾಯನ ಭಕ್ತಿ ಬೆಳೆಸು. ನಾವು ಏನೂ ದುಡಿಯೋದಿಲ್ಲ, ಮಾಡೋದಿಲ್ಲ, ಧ್ಯಾನ ಇಲ್ಲ, ಕತ್ತಿಲ್ಲ, ಸುಮ್ಮನೆ ಸಂಪ್ರದಾಯ ಬೆಳೆಸ್ಕೊತ ಹೋಗ್ತೇವೆ ಅಂದ್ರೆ ಏನೋ ಅಂತಲ್ಲ, ಅದು ಗಣಪತಿ ಮಾಡ್ಲಿಕ್ಕೆ ಹೋಗೋದಕ್ಕೆ ಏನಾರೇ ಆಗಿಬಿಟ್ಟಿರ್ತದೆ. ಅದಕ್ಕೆ ಮೊದಲು ಸಾಧನ ಮಹಂತ ಹೆಂಗಿರಬೇಕಂದ್ರೆ ಸ್ವತಃ ಅಂಥ ಒಂದು ಸಾಧಕಿರಬೇಕು, ಸಾಕ್ಷಾತ್ಕಾರ ಪಡ್ಕೊಂಡು ಮೆಟ್ಲಕ್ಕೆ ಹೋಗಿರಬೇಕು. ಅಂಥವು ಮಾತ್ರ ಸಂಪ್ರದಾಯ ಬೆಳೆಸಿದ್ರೆ ಆ ಸಂಪ್ರದಾಯ ಒಂದು ಲೆಕ್ಕಕ್ಕಿರ್ತದೆ ಅಂತಾರೆ. ಹಂಗೆ ಇವೆಲ್ಲ ಪರಮಾರ್ಥದೊಳಗೆ ಬರೀ ಬಾಯಿ ಮಾತಿನ ಕೆಲಸ ಇಲ್ಲ, ಇಲ್ಲಿ ಮಾಡಬೇಕು. ಸಮರ್ಥ ಅದಕ್ಕೆ ಅಂದ್ರೆ ಅವರು ಆದಿ ಕೇಲೆ ಮಗ್ ಸಂಗೀತಲೆ ಅಂತ 200 ಸಮಾಸ ಹಾಗೆ ಹೇಳಿಲ್ಲ ನಾನು. ಮೊದಲು ನಾನು ಅನುಭವಕ್ಕೆ ತೊಗೊಂಡು ಅದನ್ನು ತೊಗೊಂಡು ಹೇಳಿ ನಾನು. ಹಂಗೆ ನಾವಾದರೂ ಸಹಿತ ಏನೇ ಹೇಳಿ, ಈಗ ಪ್ರವಚನ ಅಂದರೆ ಏನು? ಪ್ರವಚನ ಹೇಳೋದಂದ್ರೆ ಏನು? ವಚನಕ್ಕೆ ಪ್ರತಿಯಾಗಿ ಹೇಳೋದು ಪ್ರವಚನ. ನಾರಾಯಣ ಒಂದು ವಚನದ ಮಹಾತ್ಮರು ಋಷಿಮುನಿಗಳು ಹೇಳ್ಕೊತ ಬಂದಂಥದ್ದು ಒಂದು ವಚನದ. ಆ ವಚನಕ್ಕೆ ಪ್ರತಿಯಾಗಿ ನಿನ್ನ ಅನುಭವ ಹೇಳುವುದೇನದಲ್ಲ ಅದು ಪ್ರವಚನ. ಇಲ್ಲಿ ನಮ್ಮದೇ ಆದಂಥದ್ದು ಏನೂ ಹೇಳುವಂಗಿಲ್ಲ. ಮಹಾತ್ಮರು ಹೇಳಿದಂಥ ವಚನವನ್ನು ನಮಗೆ ಎಷ್ಟು ಸಾಧ್ಯದ ಅಷ್ಟು ನಮ್ಮ ಅನುಭವದಿಂದ ಅದನ್ನು ವಿಸ್ತಾರ ಮಾಡಿ ಹೇಳೋದು ಹೊರತಾಗಿ
ನಾ ಹಿಂಗೆ ಹೇಳ್ತೀನಿ ಅಂತಂದ್ರೆ ಅದು ಅಲ್ಲೇ ಅಲ್ಲಂತಾರೆ. ಅದಕ್ಕೆ ಎಲ್ಲಕ್ಕೂ ದುಡ್ತದ, ಎಲ್ಲಕ್ಕೂ ಶ್ರಮ ಅದ, ಎಲ್ಲಕ್ಕೂ ಜ್ಞಾನ ಭಕ್ತಿ ವೈರಾಗ್ಯಗಳು ಮೊದಲು ನಮ್ಮಲ್ಲಿ ಮೈಗೂಡಬೇಕಾಗ್ತದೆ. ಮಾಡಿಕೊಂಡು ಅಂತಃಕರಣದಾಗ ಪ್ರವಚನ ಹೇಳೋರ್ದು ಹೆಂಗಿರ್ಬೇಕಂದ್ರೆ ಜಗತ್ ಕಲ್ಯಾಣದ ಕಳಕಳಿ ಇಟ್ಕೊಂಡು ಹೇಳಬೇಕು ಹೊರತಾಗಿ ಮತ್ತೊಂದೇನೋ ಅದಕ್ಕೆ ಉಪಯೋಗ ಇಲ್ಲ. ಎದುರಿನವ್ರ ಅಂತಃಕರಣದಾಗ ಭಕ್ತಿ ಮೂಡಬೇಕು, ವೈರಾಗ್ಯ ನೆಲೆಸಬೇಕು. ಇವೆಲ್ಲ ಉದ್ದೇಶ ಇಟ್ಟುಕೊಂಡು ಇವರು ಎಲ್ಲರೂ ಉದ್ಧಾರ ಆಗಲಿ, ಮಹಾತ್ಮರು ಹೇಳೋಗ್ಯಾರ ಅಂಥೇಳಿ ಕಳಕಳಿಯಿಂದ ಅಂತಃಕರಣಕ್ಕೆ ಹಚ್ಕೊಂಡು ಹೇಳುವಂಥ ಏನು ಎರಡು ಮಾತವಲ್ಲ ಅವು ಸಮರ್ಥರಿಗೆ ಪ್ರಿಯ ಆಗ್ತಾವೆ. ಏನು ಹಂಗೆ ಈ ಭಕ್ತಿ ಮಾರ್ಗ ಅನ್ನುವಂಥದ್ದು ಇಷ್ಟೊಂದು ಸೂಕ್ಷ್ಮ ಒಂದು ಸ್ತರದೊಳಗೆ ನಡಿಬೇಕಾಗ್ತದೆ ಅಂತ ಅನ್ನೋದು ಮಹಾತ್ಮರ ಒಂದು ಇದು ಅದ. ಏನು ಇದನ್ನು ನಾವು ಹೆಂಗರೇ ಅದನ್ನು ನಾವು ಮಾಡಿದ್ದೀವಿ ಅಂದರೆ ಆಗೋದಿಲ್ಲ. ಅದಕ್ಕೆ ಸತತ ಪ್ರಯತ್ನದ. ಇವತ್ತಾಗ ನೋಡ್ರಿ ಇವರು ಗುರುಭಗಿನಿಯರು 3 ಮಂದಿ ತಮ್ಮ ಪ್ರವಚನ ಹೇಳಿದರು. ಎಲ್ಲರೂ ಪ್ರಯತ್ನವಾದಿಗಳೇ ಇದ್ದಾರೆ. ಅವರು ಪ್ರಯತ್ನ ಬಿಟ್ಟಿಲ್ಲ. ವರ್ಷ ತನಕ ಪ್ರವಚನ ಮಾಡೋದದ ಅಂಥೇಳಿ ಮೊಬೈಲ್ದಾಗ ಜ್ಞಾನೇಶ್ವರಿ ಮಾವುಲಿಯವ್ರ ಸೀರಿಯಲ್ ಬರ್ತಿದ್ವು. ಸೀರಿಯಲ್ ಅಂದರೆ ಏಟಿರ್ತಾವು, ಈಟು ತೋರಿಸ್ತಾರೆ ಮತ್ತು ಅದು ಮುಂದಿಂದ ಅಂಥದ್ದು 400-500 ಸೀರಿಯಲ್ ಅವರು. ಯಾಕೆ ಹೇಳಬೇಕಾದ ಮೇಲೆ ತಿಳ್ಕೋಬೇಕು, ಅವ್ರ ಜೀವನ ನೋಡಬೇಕು. ಇವತ್ತು ನಾವು ಸಮರ್ಥರ ಜೀವನನೇ ಮುಂದಿಟ್ರೆ ಆತು, ಜ್ಞಾನೇಶ್ವರ ಮಹಾರಾಜರ ಜೀವನವೇ ಮುಂದಿಡಲಿ, ಬ್ರಹ್ಮಚೈತನ್ಯ ಮಹಾರಾಜರ ಜೀವನವೇ ಮುಂದಿಡಲಿ. ಅದು ಹೆಂಗಿರ್ಬೇಕಂದ್ರೆ ಆ ಸ್ಥಾನದಾಗ ನಾವು ಇದ್ದೆವು ಅನ್ನುವಂಥದ್ದು, ಇದ್ದು ಹೇಳಲಿಕ್ಕತ್ತೇವು ಅನ್ನುವಂಥದ್ದು ಆ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಬೇಕು. ಅದಕ್ಕೆ ಹಿಂದಕ್ಕೊಬ್ಬರು ಬಂದಿದ್ರು ನೋಡ್ರಿ, ರಾಮಾಯಣ ಹೇಳ್ತಿದ್ರಲ್ಲ ಗದಗನೆಯವರು. ಗದಗನ್ಯಾಗ ಬ್ಯಾಂಕ್ ಇವರಿದ್ದರು, ರಾಮಾಯಣ ಹೇಳ್ತಿದ್ರು. ಅವರು ಎಷ್ಟು ಚಂದ ಹೇಳ್ತಿದ್ರು ಅಂದ್ರೆ, ರಾಮ ಲಕ್ಷ್ಮಣ ಸೀತಾ ವನವಾಸಕ್ಕೆ ಹೋಗಿರ್ತಾರೆ, ಭರತಕ್ಕೆ ಗೊತ್ತಿರೋದಿಲ್ಲ. ಭರತ್ ಬಂದ ಮೇಲೆ ತ್ರಾಸ ಮಾಡ್ಕೋತಾನೆ, ಮಾಡ್ಕೊಂಡು ಅಯೋಧ್ಯ ಮಂದಿನ ಹೊಳ್ಳಿ ಕರ್ಕೊಂಡು ಬರ್ಬೇಕಂತೇಳಿ ಅಲ್ಲಿ ಕಾಡಿಗೆ ಬರ್ತಾರೆ. ಆವಾಗೊಂದು ಮೀಟಿಂಗ್ ಆಗ್ತದೆ. ಅಲ್ಲಿ ರಾಮ ಅಲ್ಲಿ ಕೂತಿರ್ತಾನೆ, ವಶಿಷ್ಠ ಋಷಿಗಳು ಕೂತಿರ್ತಾರೆ, ಆಮೇಲೆ ಜನಕ ಮಹಾರಾಜ ಕೂತಿರ್ತಾನೆ. ಇವರೆಲ್ಲರೂ ಇಲ್ಲಿ ಅಲ್ಲಿ ಕೂತಿದ್ರು. ಇಲ್ಲಿ ಜನಕ ಮಹಾರಾಜ ಕೂತಿದ್ದ, ಇಲ್ಲಿ ವಶಿಷ್ಠ ಋಷಿಗಳು ಕೂತಿದ್ರು, ರಾಮ ಇಲ್ಲಿ ಕೂತಿದ್ದ, ಭರತ್ ಇಲ್ಲಿ ಇಷ್ಟು ಚಂದ ಹೇಳ್ತಿದ್ರಲ್ಲ ಅವರು. ಆ ಕಾಡಿನಾಗ ನಾವು ಇದ್ದೇವು ಅಂತ ಅನಿಸ್ತಿತ್ತು ನಮಗೆ. ಇವನ್ನೆಲ್ಲ ನೀವು ಯುವ ಪೀಳಿಗೆ ಏನದಲ್ಲ, ಇವನ್ನೆಲ್ಲ ಒಂದು ಇದು ಹಂಗೆ ಕ್ರಿಯೇಟ್ ಮಾಡ್ಬೇಕಂದು. ಪ್ರವಚನ ಹೇಳಬೇಕು ಅನ್ನುವಂಥ ಸೇವಾ ನಾವು ಕೈಯಾಗಿ ತೊಗೊಂಡೇವು ಅಂದ್ರೆ ಅದರಿಂದ ಅಷ್ಟೊಂದು ಪ್ರಯತ್ನ ಅದ, ಅಷ್ಟೊಂದು ಶ್ರಮ ಅದ. ಹಂಗೆ ಇವತ್ತು ಅವ್ರು ಪ್ರಯತ್ನ ಮಾಡಿದ್ದು ನಮಗೆ ಸಂತೋಷ ಅನ್ನಿಸ್ತು. ಆಮೇಲೆ ನಮ್ಮ ಗುಂಡು ಎರಡೇ ಮಾತಾಡಲಿ, ತನಗೆ ಏನು ಅನುಭವಕ್ಕೆ ಬಂದದ ಅದನ್ನು ಮಾತಾಡಿದ. ನೀವೆಲ್ಲರೂ ಪ್ರಯತ್ನ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಮಹಾರಾಜರ ಭಕ್ತಿ ಉತ್ತರೋತ್ತರ ಉಳಿಬೇಕಾಗ್ಯದ, ಬೆಳಿಬೇಕಾಗ್ಯದ. ಮೊದಲು ಉಳಿಯುವಂಥ ತಯಾರಿ ಮಾಡ್ಕೋಬೇಕಾಯ್ತಂದ್ರೂ ಸಹಿತ ಏನು ಯುವ ಪೀಳಿಗೆ ಅದಲ್ಲ ಅಂತಃಕರಣಕ್ಕೆ ಹಚ್ಕೋಬೇಕು. ಇವತ್ತು ನಾವು ಏನಾದರೂ 4 ಮಾತು ನೀವು ಇಂಥ ಹಿರಿಯರೆಲ್ಲರೂ ನಮ್ಮ 4 ಮಾತು ಕೇಳ್ಬೇಕಂತ ನಿಮಗೆ ಅನಿಸ್ತಿತ್ತು ಅಂದ್ರೆ ಇದ್ರ ಹಿಂದೆ 30-35 ವರ್ಷಗಟ್ಲೆನೂ ನಾವು ಆ ಒಂದು ಸೇವಾಕ್ಕೆ ಸರಿಯಾಗಿ ಸೇವಾ ಆಗ್ಬೇಕಂತ ಆ ಪ್ರಯತ್ನ ನಮ್ಮಿಂದ ಮಾಡ್ಕೋತ ಬಂದೇವಂತ ಇವತ್ತು ಮಾತಾಡ್ಲಿಕ್ಕತ್ತೀವಿ ನಾವು. ಏನು ನಾ ಕಂಡಕ್ಟರ್ ನೌಕರಿ ಇದ್ದಾಗ ಮೊದಲು ಮಾಡ್ಕೊಂಡು ನೀವು ಬೇಕಾದವ್ರನ್ನ ಕೇಳ್ರಿ, ನೀವು ಎಲ್ಲ ಓವಿಗಳು ಅದು ಬರ್ಕೊಂಡು ಹೋಗ್ತಿದ್ದೆ. ಟಿಕೆಟ್ ಕೊಟ್ಟು ಬಂದು ಕೂತ್ಕೊಳ್ಳಿ ಅವನ್ನೆಲ್ಲ ನೋಡ್ಕೊತ ಕೂಡ್ತಿದ್ದೆ. ಏನು ಇನ್ನೂ ತನಕ ಡೈರಿಗಳು ಎಲ್ಲ ನನ್ನ ತುಂಬ ಇವನ್ನೆಲ್ಲ ಮಾಡಬೇಕು. ಪ್ರತಿಯೊಂದಕ್ಕೂ ಆಧಾರ ಇಲ್ಲಾರ್ದೆ ಮಾತಾಡಬಾರ್ದು. ಇವತ್ತು ಇವ್ರು ಹೇಳಿದ್ರು ನೋಡಿ, ಯಾರು ಹೇಳಿದ್ರು ಅದನ್ನ, ಏಕಾದಶಿ ಬಗ್ಗೆ ಎಷ್ಟು ಚಂದವ. ಏಕಾದಶಿ ಬಗ್ಗೆ ಭಾಳಷ್ಟು ಇದು ಅವ, ಏಕಾದಶಿ ಮಹಾತ್ಮೆಯನ್ನು ಹೇಳುವಂಥ ಕಥೆಗಳವ. ಒಂದು ಟೈಪ್ ಇಲ್ಲ, ಭಾಳಷ್ಟು ಅವ. ಈಗ ಆ ರಾಕ್ಷಸನ ಬಗ್ಗೆ ಹೇಳಿದ್ರು ಅವರು, ಮೃದುಮಾನ್ಯ ರಾಕ್ಷಸಂದು. ಈಗ ನಾನು ಒಮ್ಮೆ ಹೋದ್ಸರ ಏನೋ ಆಗ್ಯದಿದೆ. ಹಿಂಗೆ ಎಲ್ಲಕ್ಕೂ ಒಂದು ಏನು ಮಾಡ್ತೇವೆ ಅದು ತಿಳಿದು ಮಾಡ್ಬೇಕಂತಾರೆ. ಜ್ಞಾನೇ ವಿನ ಕರ್ಮ ವಿಗಡೆ ಹೇತೋ ಕದಾಪಿ ನ ಗಡೆ ಅಂತ ಸಮರ್ಥರಂತಾರೆ. ತಿಳಿಲಾರ್ದ ಏನಾದರೂ ನೀವು ಮಾಡಿದಂದ್ರೆ ಅದು ಯಾವಾಗಲೂ ಪರಿಪೂರ್ಣ ಆಗೋದಿಲ್ಲ. ಜ್ಞಾನೇ ವಿನ
ಕರ್ಮವಿಗಡೆ ಹೇತೋ ಕದಾಪಿ ನ ಗಡೆ ಸದ್ಗುರುವಿನ ಜ್ಞಾನ ಜೋಡೆ ಹೇ ಹಿ ಅಘಟಿತ ಅಂತೇಳಿ ದಾಸಬೋಧನದೊಂದು ಓವಿ ಅದ. ಹಂಗೆ ತಿಳಿದು ಮಾಡೋದು ಪರಮಾರ್ಥ ಅನ್ನಿಸ್ತದೆ. ಭಜನೆ ಮಾಡಬೇಕು, ತಿಳಿದು ಮಾಡಬೇಕು. ಹಾಡ ಹಾಡಬೇಕು, ತಿಳಿದು ಹಾಡಬೇಕು. ಹಾಡ ಈಗ ಕಳಬೇಡ ಕೊಲಬೇಡ ಅಂತ ವಚನ ಅಂತಿರ್ತಾರೆ, ಮಾಡೋದೆಲ್ಲ ಅದನ್ನೇ ಮಾಡ್ತಿರ್ತಾರೆ. ಯಾಕಂದ್ರೆ ಅರ್ಥ ಮಾಡ್ಕೊಂಡಿರೋದಿಲ್ಲ ಅದನ್ನು. ಹಿಂಗಲ್ಲದು, ಎಲ್ಲನೂ ಅರ್ಥ ಮಾಡಿಕೊಂಡು ನಾವು ಮಾಡಿದೆವು ಅಂದ್ರೆ ಅದು ಪರಮಾರ್ಥ ಅನ್ನಿಸ್ತದೆ. ಪರಮಾರ್ಥ ಅಂದರೆ ಏನು? ಪರಮ ಪವಿತ್ರವಾದ ಜ್ಞಾನದ ಒಂದು ಸಂಗ್ರಹ ಏನದಲ್ಲ ಅದು ಪರಮಾರ್ಥ. ಪರಮ ಪವಿತ್ರವಾದಂಥ ಜ್ಞಾನ ಯಾವುದು ಅಂದರೆ ಅದು ಶುದ್ಧ ಜ್ಞಾನ, ಅದು ಆತ್ಮಜ್ಞಾನ, ಅದು ಬ್ರಹ್ಮಜ್ಞಾನ, ಅದು ಸದ್ಗುರುವಿನ ಸ್ವರೂಪದ ಜ್ಞಾನ. ಅದಕ್ಕೆ ಪರಮಾರ್ಥ ಅನ್ನುವಂಥದ್ದು ಇಷ್ಟದಲ್ಲ, ಪ್ರತಿಯೊಂದರೊಳಗೂ ಅಡಗಿದೆ. ಇವತ್ತು ಇವ್ರು ಸಪ್ತಾಹ ಮಾಡ್ಲಿಕ್ಕತ್ತಾರ, 35 ವರ್ಷದಿಂದ ಸಪ್ತಾಹ ನಡಲಿಕ್ಕತ್ತದ. ನಾವೆಲ್ಲರೂ ಕೂತೇವು. ಯಾಕೆ ಕೂತೇವು? ಉದ್ಧಾರದ ಒಂದು ಕಳಕಳಿಯಿಂದ ಕೂತೇವಿಲ್ಲೋ. ಉದ್ಧಾರ ಆಗ್ಬೇಕನ್ನುವಂಥ ಕಳಕಳಿ ಇದ್ದಾಗ ನಮ್ಮದು ಒಳಗೆ ಅಂಥ ಒಂದು ಇದು ಇರಬೇಕು, ಉತ್ಸಾಹ. ಲಗ್ನ ಆಗುವ ಹೊತ್ನಾಗೆ ಹಂಗೆ ಕೂತಿರ್ತಾರೆ ಕನ್ಯಾ ನೋಡ್ಲಿಕ್ಕೆ. ಯಾಕಂದ್ರೆ ಲಗ್ನ ಆಗಬೇಕು ಅನ್ನುವಂಥ ಗುರಿ ಇರ್ತದಲ್ಲಿ. ಹಂಗೆ ನಾವೆಲ್ಲರೂ ಪ್ರತಿ ಕ್ಷಣವೂ ಸಶಕ್ತರಾಗಿ ಅಂಥ ಒಂದು ಪ್ರಜ್ಞಾವಂತರು ನಾವು ಅದೇವಂದ್ರೆ ಕಾರ್ಯಗಳು, ಎಲ್ಲ ಕಾರ್ಯಗಳು ಭಾಳಷ್ಟು ಮಂದಿ ಬೇಕು ಅಂತಿಲ್ಲ, ಇದ್ದಷ್ಟು ಮಂದಿ ಒಳಗೆ ಅಂಥ ಒಂದು ಆನಂದ. ಆಮೇಲೆ ಇವರು ಇನ್ನೊಬ್ಬರು ಯಾರೋ ಹೇಳಿದ್ರಲ್ಲ, ನಿಮ್ಮ ಮನೆಯವರಲ್ಲ ಅವರು, ಅವರು ಪ್ರಯತ್ನ ಹೆಂಗದ ಅಂದರೆ ಪ್ರಯತ್ನ ಮಾಡಬೇಕು. ನಮಗೆ ಸಂತೋಷ ಅನ್ನಿಸ್ತದೆ, ನೀವೆಲ್ಲ ಇದು ಮಾಡ್ತೀರಿ. ಉತ್ತರೋತ್ತರ ಈ ಮನೆಯೊಳಗೆ ಈ ಕಾರ್ಯ ಹೆಂಗೆ ನಡ್ಕೊತ ಹೋಗ್ಬೇಕಾಗಿತ್ತಂದ್ರೆ ಮಕ್ಕಳು, ಸ್ವಸ್ಥರು, ಮೊಮ್ಮಕ್ಕಳು ಇವ್ರು ತಯಾರಾಕೋತ ಹೋಗ್ಬೇಕು. ಅದ್ರ ಕಾಳಜಿ ನಾವು ಇವತ್ತು ಮಾಡಿದ್ದೀವಿ ಅಂದ್ರೆ ಮುಂದೆ ಒಂದು ದಿವಸ ಇಷ್ಟೇ ವೈಭವದಿಂದ ಈ ಸಪ್ತಾಹ ನಡ್ಕೊತ ಹೋಗ್ತಿರ್ತದೆ. ಅದನ್ನು ಕಾಣಬೇಕು ಅನ್ನುವಂಥ ಹಂಬಲ ಮನೆ ಹಿರಿಯರಿಗೆ ಇರ್ತದೆ. ನಾವು ಹೋದ ಮೇಲೂ ಸಹಿತ ನನ್ನ ತರುವಾಯನೂ ಸಹಿತ ನಮ್ಮ ಮನೆಯೊಳಗೆ ಭಕ್ತಿ ಇದೇ ರೀತಿ ಬೆಳಿಬೇಕು ಅನ್ನೋದು. ಹಂಗೆ ಅವ್ರಿಗೆ ಆನಂದ ಆಗೋ ಹಂಗೆ ಇನ್ನೂ ಮಹಾರಾಜರ ಮೇಲೆ ಭಾರ ಹಾಕಿ ಎಲ್ಲರೂ ಪ್ರಯತ್ನ ಮಾಡಿರಿ, ನೀನು ಪ್ರಯತ್ನ ಮಾಡು. ಗುಂಡು ನಿನಗಂತೂ ಚಲೋ ಸಾಧಿಸ್ತದೆ. ಯಾಕಂದ್ರೆ ನಿನ್ನ ಹೇಳೋರಿಗೆ ನೋಡಿದ್ದು ನಾನು, ಚಲೋ ಸಾಧಿಸ್ತದೆ. ಏನಾದರೂ ಓದು ಇದು ಮಾಡಿಕೊಂಡು ಮಾಡಿರಿ. ಹಂಗೆ ನಾವು ನೀವುಗಳೆಲ್ಲ ಮಾಡಿರಿ ಅಂತ ಹೇಳಿಕ್ಕೆ ನನಗೇನು ಅಧಿಕಾರ ಏನಿಲ್ಲ. ಆದರೂ ಸಹಿತ ನಾವು ನೀವುಗಳೆಲ್ಲ ಹಂಗೆ ಮಾಡೋಣ. ಹಂಗೆ ಮಾಡಿದರೆ ಮಾತ್ರ ಸಮರ್ಥ ಕೃಪಾ ನಮಗಾಗ್ತದೆ. ಹಂಗೆ 12 ವರ್ಷ ಪೂರ್ಣ ತಪಶ್ಚರ್ಯ ಮಾಡಿ 12 ವರ್ಷ ದೇಶ ಸಂಚಾರ ಮಾಡಿದಾಗ ಆ ದೇಶ ಸಂಚಾರ 12 ವರ್ಷ ಮಾಡೋದ್ರಾಗೆ ಶಿಷ್ಯ ಬಳಗವನ್ನು ಆರಿಸ್ಕೊಂಡ್ರು ಅವರು. ಕಲ್ಯಾಣ ಸ್ವಾಮಿ ಆಗಲಿ, ಉದ್ಧವ್ ಗೋಸಾವಿ ಆಗಲಿ ಅಂತ ಅವಂತೂ ಇದ್ದೇ ಇದ್ದ. ಆಮೇಲೆ ಮುಸಲ್ರಾಮ್ ಗೋಸಾವಿ ಅಂತಿದ್ದಾನೆ, ಬೋಳಾರಾಮ್ ಗೋಸಾವಿ ಅಂತಿದ್ದಾನೆ. ಆಮೇಲೆ ಮಧುಕರ ಅಂಥೇಳಿದ್ದಾರೆ, ಅಜ್ಞಾನಿ ಅನ್ನುವಂಥ ಭಕ್ತಿದ್ದಾರೆ. ಇಷ್ಟು ಭಾಳಷ್ಟು ಮಂದಿ, ಸರ್ವಸಾಧಾರಣ 40 ಮಂದಿ ಸಮರ್ಥರಿಗೆ ಅತ್ಯಂತ ಅಂತರಂಗದ ಭಕ್ತರಿದ್ದರು. ಎಷ್ಟು? 40 ಮಂದಿ. ಆ 40 ಮಂದಿಯೊಳಗೆ ಇವರೆಲ್ಲರೂ ಬರ್ತಾರೆ. ಹೆಂಗೆ ಅವ್ರನ್ನ ಆರಿಸ್ಕೋತಿದ್ರು ಸಾಂಪ್ರದಾಯಿಕ ಅನ್ನುವಂಥದ್ದನ್ನು ನಾಳಿನ ದಿವಸ ಮತ್ತು ಈ ಒಂದು ಸಮರ್ಥರ ಒಂದು ಜೀವನ ಮುಂದುವರಿಸುವ ಹೊತ್ನ್ಯಾಗ ನಾವು ನೀವುಗಳೆಲ್ಲ ಮಾಡೋಣ. ಅವು ನಮಗೆ ಮಾದರಿ ಆಗಬೇಕು. ನಾವು ಸಾಂಪ್ರದಾಯಕ್ಕೆ ಎಲ್ಲರೂ ನೀನು ಹೇಳ, ನೀನು ಮಾಡಲ್ಲ, ಅಲ್ಲಿ ಆ ಒಂದು ಇದಕ್ಕೆ ನೋಡ್ಬೇಕಲ್ಲಿ ಆ ಪ್ರಭೆ ಇತ್ತಂದ್ರೆ. ಈಗ ಅವಾಗ ತಾಳೆ ಜ್ಞಾನ ಇರೋದಿಲ್ಲ. ನೀ ಹಾಡಂದ್ರೆ ಅವನು ನರದೊಳಗೆ ತಾಳಬೇಕು. ಯಾವಾಗಲಿ ಒಬ್ಬ ಮನುಷ್ಯ ಪದ ಅನ್ಬೇಕಾತಂದ್ರೆ ನಾಡಿ ಒಳಗೆ ನಾಡಿ ಬಡತ್ನಾಗ ತಾಳಿರಬೇಕು, ಅವನಿಂದ ಮಾತ್ರ ಸಾಧ್ಯದ. ಮತ್ತಿನ್ನು ಅವಾಗ ತಾಳ ಜ್ಞಾನ ಇಲ್ಲ, ಹಾಡು ಅನ್ನೋದು ಅವಾಗ ಹೇಳ್ಬೇಕಂತಿರ್ತಾನೆ, ಅವಾಗ ನೀ ಹಾಡು ಅನ್ನೋದು ಅಲ್ಲ. ಹಾಡೋರಿಗೆ ಹಾಡಿಸ್ಲಿಕ್ಕೆ ಹಚ್ಚಬೇಕು, ಹೇಳೋರಿಗೆ ಹೇಳಿಸ್ಲಿಕ್ಕೆ ಹಚ್ಚಬೇಕು. ಇವನ್ನೆಲ್ಲ ಏನದ ಒಬ್ಬ ಮಹಂತನ ಒಂದು ಲಕ್ಷಣ ಏನವ ಅನ್ನುವಂಥದ್ದು ದಾಸಬೋಧನ್ಯಾಗ ಚಾತುರ್ಯ ಲಕ್ಷಣ, ರಾಜಕಾರಣ ಲಕ್ಷಣ, ಮಹಂತ ಲಕ್ಷಣ ಇವೆಲ್ಲನೂ ಸಮರ್ಥ ಹೇಳ್ಯಾರ. ಅವತ್ರ ಬಗ್ಗೆನೂ ನಾವು ಪ್ರಸಂಗದಾಗ ಚಿಂತನೆ ಮಾಡೋಣ ಅಂತ ತಿಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು